जगज्जननीं शारदा देवीं रामकृष्णं जगद्गुरुं पादपद्मे तयोर्श्रित्वा प्रणमामि मुहुर्मुहुः। ಕಾಳಿ ಮಂದಿರದ ಎಲ್ಲ ಭಕ್ತಾದಿಗಳಿಗೂ ಆದರಪೂರ್ವಕ ನಮಸ್ಕಾರ. ಕಳೆದ ಕೆಲವಾರು ವಾರಗಳಿಂದ ನಾವು ಶಂಕರರ ಬಗ್ಗೆ ಮಾತಾಡ್ತಿದ್ವಿ. ಅದಾದ ನಂತರ ಮುಂದೇನು ಮಾತಾಡಬೇಕು ಅಂತ ಆಲೋಚನೆ ಮಾಡಿದಾಗ ನನಗನ್ನಿಸ್ತು ಕೃಷ್ಣಾವತಾರದ ಬಗ್ಗೆ ಒಂದಷ್ಟು ದಿನ ಚರ್ಚೆ ಮಾಡೋದು. ನನಗೂ ತುಂಬ ಇಷ್ಟವಾದ ವಸ್ತು ಕೃಷ್ಣ, ಎಲ್ಲರಿಗೂ ಇಷ್ಟವಾಗುವಂಥ ವಸ್ತು. ಹೀಗಾಗಿ ಕೃಷ್ಣಾವತಾರದ ಬಗ್ಗೆ ಚರ್ಚೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನೇ ಹಂದೇವರಿಗೆ ಫೋನ್ ಮಾಡಿ ಮಾತಾಡ್ಬೋದಾ ಅಂತ ಕೇಳಿದೆ. ಯಾಕೆಂದರೆ ಈ ಕಾಳಿ ಮಂದಿರದ ಇತಿಹಾಸ ತುಂಬ ದೊಡ್ಡದು. ಕೃಷ್ಣಾವತಾರವನ್ನು ಬಹಳ ಜನ ಮಾಡಿರ್ತಾರೆ. ನಾನೇನಾದರೂ ಹೇಳಿದರೆ ಒಂದು ಪುಟ್ಟ ಮಗು ಕೃಷ್ಣನ ಬಗ್ಗೆ ಹೇಳಿದರೆ ಹೆಂಗಿರುತ್ತೋ ಹಾಗೆ ನಿಮ್ಮ ಬಗ್ಗೆ, ನೀವು ಕೃಷ್ಣನ ಬಗ್ಗೆ ಬಹಳ ಹಿರಿಯರ ಹತ್ರ ಕೇಳಿರ್ತೀರಾ. ಹೀಗಾಗಿ ನಾನೇನಾದರೂ ಹೇಳಿದ್ರೆ ಒಂದು ಪುಟ್ಟ ಮಗು ಏನಾದರೂ ಹೇಳ್ಕೊಂಡ್ರೆ ಹೆಂಗಿರುತ್ತೋ ಹಂಗಿರುತ್ತೆ. ಹೀಗಾಗಿ ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ರೆ ಆಯ್ತು ಹಾಗೆ ಮಾಡಿ ಅಂತ. ಹೀಗಾಗಿ ಕೃಷ್ಣಾವತಾರದ ಬಗ್ಗೆ ಚರ್ಚೆ ಮಾಡೋಕ್ಕಿಂತ ಮುಂಚೆ ಒಂದಷ್ಟು ಅವತಾರಗಳ ಬಗ್ಗೆನೇ ಚರ್ಚೆ ಮಾಡೋದು ಒಳ್ಳೆಯದು ಅಂತ ಅನ್ನಿಸ್ತು ನನಗೆ ಪೀಠಿಕೆಯಾಗಿ. ನನಗೆ ಯಾವಾಗಲೂ ಅನ್ಸೋದು ಒಂದು ವಿಚಾರ, ಜಗತ್ತಿನಲ್ಲಿ ಎಷ್ಟೊಂದು ರಾಷ್ಟ್ರಗಳಿವೆ, ಎಷ್ಟೊಂದು ನಾಗರಿಕತೆಗಳಿವೆ. ಆದರೆ ಇತಿಹಾಸದ ಪುಟಗಳನ್ನು ಅವಲೋಕಿಸಿದಾಗೆಲ್ಲ ನಾಗರಿಕತೆಗಳು ನಾಶವಾಗಿರುವಂಥ ವಿಚಾರಗಳು ಸಿಗ್ತವೆ. ಎಷ್ಟೊಂದು ನಾಗರಿಕತೆಗಳು ಹುಟ್ಟಿದ್ವು, ಅಷ್ಟು ನಾಗರಿಕತೆಗಳು ನಾಶವಾದವು. ಆದರೆ ಇವರೆಲ್ಲರಿಗಿಂತಲೂ ಮುಂಚೆ ಹುಟ್ಟಿ ಅವರೆಲ್ಲರೂ ಸತ್ತಿದ್ದನ್ನ ಕಣ್ಣಾರೆ ಕಂಡು ಇವತ್ತಿಗೂ ಭಾರತದ ನಾಗರಿಕತೆ ಉಳ್ಕೊಳ್ತಲ್ಲ, ಹೇಗೆ ಸಾಧ್ಯ ಆಯಿತು ಅಂತ ನಾವೆಲ್ಲರೂ ಜೀವಮಾನದಲ್ಲಿ ಕೇಳ್ಕೊಳ್ಬೇಕಾಗಿರುವಂಥ ಒಂದೇ ಒಂದು ಪ್ರಶ್ನೆ. ನಮ್ಮ ನಾಗರಿಕತೆ, ನಮ್ಮ ಋಷಿಮುನಿಗಳ ಬಗ್ಗೆ, ನಮ್ಮ ಪೂರ್ವಜರ ಬಗ್ಗೆ ನಮಗೆ ಹೆಮ್ಮೆ ಹುಟ್ಟಿಸಬಲ್ಲಂತ ಒಂದು ಶ್ರೇಷ್ಠ ವಿಚಾರ ಇದೆ. ಏನು ಈ ವಿಚಾರ ಅಂತಂದ್ರೆ, ಎಲ್ಲ ನಾಗರಿಕತೆಗಳು ನಾಶವಾದ ನಂತರವೂ ಭಾರತದ ನಾಗರಿಕತೆ ಮಾತ್ರ ಇನ್ನೂ ಉಳ್ಕೊಂಡಿದೆ, ಅಲ್ಲದೆ ಇದಿನ್ನೂ ಬೆಳೆಯುವಂಥ ಎಲ್ಲ ಲಕ್ಷಣಗಳನ್ನು ತೋರಿಸ್ತಾ ಇದೆ ಎನ್ನುವುದು ಅತ್ಯಂತ ವೈಶಿಷ್ಟ್ಯಪೂರ್ಣ ಸಂಗತಿ ಅಂತ. ಯಾವತ್ತಾದ್ರೂ ಒಂದು ಕ್ಷಣ ಮೆಲ್ಕು ಹಾಕಿದ್ರೆ ಗೊತ್ತಾಗುತ್ತೆ, ಎಲ್ಲ ನಾಗರಿಕತೆಗಳು ನಾಶವಾದ್ರೂ ಭಾರತದ ನಾಗರಿಕತೆ ಉಳ್ಕೊಳ್ತು. ಯಾಕೆ ಈಗ ಸಾಧ್ಯ ಆಯ್ತು? ಯಾಕೆ ಸಾಧ್ಯ ಆಯ್ತು ಅಂತಂದ್ರೆ, ಜಗತ್ತಿನ ಎಲ್ಲ ನಾಗರಿಕತೆಗಳು ದೇಹ ಮಟ್ಟದಲ್ಲಿ ಮಾತ್ರ ಬದುಕಿದ್ವು, ಭಾರತದ ನಾಗರಿಕತೆ ಮಾತ್ರ ಆಂತರ್ಯಕ್ಕೆ ಇಳಿದಿತ್ತು. ನಾವು ಉಪನಿಷತ್ತುಗಳಲ್ಲಿ ಹೇಳ್ತೀವಲ್ಲ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ಬುದ್ಧಿಮಯ ಕೋಶ, ಆನಂದಮಯ ಕೋಶ ಅಂತ. ಅನ್ನಮಯ ಕೋಶ ಅಂತಂದ್ರೆ ಹೊರಗೆ ಕಾಣುವಂತ ದೇಹದಲ್ಲಿ ಇರ್ತೀವಿ. ಪ್ರಾಣಮಯ ಕೋಶ ಅಂದ್ರೆ ಪ್ರಾಣವಾಯುವಿನ ಬಗ್ಗೆ ಚಿಂತೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಮನೋಮಯ ಕೋಶ ಅಂದ್ರೆ ಮನಸ್ಸಿನ ಮಟ್ಟಕ್ಕೆ ಹೋಗ್ತೀವಿ. ಬುದ್ಧಿಮಯ, ವಿಜ್ಞಾನಮಯ ಅಂತಂದ್ರೆ ಬುದ್ಧಿಯ ಮಟ್ಟಕ್ಕೆ ಇರ್ತೀವಿ. ಆನಂದಮಯ ಕೋಶ ಅಂದ್ರೆ ಆತ್ಮಾನಂದದಲ್ಲಿ ಲೀನವಾಗ್ತೀವಿ. ಈ ಇಷ್ಟೂ ಕೋಶಗಳನ್ನ ದಾಟಿ ಬರಬೇಕು. ಹಾಗಾದಾಗ ಮಾತ್ರ ಒಬ್ಬ ಮನುಷ್ಯ ಪರಿಪೂರ್ಣನಾಗ್ತಾನೆ ಅಂತ ನಮ್ಮ ಋಷಿಮುನಿಗಳು ಹೇಳಿದ್ರು. ಆದ್ರೆ ಜಗತ್ತಿನ ಯಾವುದೇ ನಾಗರಿಕತೆ, ಯಾವುದೇ ಇತಿಹಾಸ ಆನಂದದವರೆಗೂ ಹೋಗ್ಲೇ ಇಲ್ಲ. ಎಲ್ಲ ಇತಿಹಾಸಗಳು, ನಮ್ಗೆ ಗೊತ್ತಿರುವಂತ ಎಲ್ಲ ಇತಿಹಾಸಗಳು ಈ ದೇಹಕ್ಕೆ ಉಳ್ಕೊಳ್ತು. ಕೆಲವೊಂದು ಇತಿಹಾಸ, ಒಂದೇ ಒಂದು ಇತಿಹಾಸ ನಾನು ಗಮನಿಸೋದು ಒಂದೇ ಒಂದು ನಾಗರಿಕತೆನ ಅಂತಂದ್ರೆ ಗ್ರೀಕ್ನ ನಾಗರಿಕತೆ. ಅಲ್ಲಿ ಸಾಕ್ರಟೀಸ್ ಅಂತ ಒಬ್ಬ ವ್ಯಕ್ತಿ ಇದ್ದ, ತುಂಬಾ ದೊಡ್ಡ ತತ್ವಜ್ಞಾನಿ. ಆ ತತ್ವಜ್ಞಾನಿ ಬುದ್ಧಿಯ ಮಟ್ಟಕ್ಕೆ ಹೋಗುವಂತ ಪ್ರಯತ್ನ ಮಾಡ್ದ. ಬುದ್ಧಿಯ ಮಟ್ಟಕ್ಕೆ ಹೋಗೋದು ಅಂತಂದ್ರೆ ಆತ ಸ್ವಲ್ಪ ಮಟ್ಟಿಗೆ ಜನರನ್ನ ಪ್ರಶ್ನೆ ಕೇಳ್ತಿದ್ದ, ಜನರನ್ನ ಜಾಗೃತಗೊಳಿಸುವಂತ ಪ್ರಯತ್ನ ಮಾಡ್ತಿದ್ದ, ಆಲೋಚನೆ ಮಾಡಿ ಅಂತ ಹೇಳ್ತಿದ್ದ. ಅಂದ್ರೆ ಬುದ್ಧಿಯ ಮಟ್ಟಕ್ಕೆ ಹೋಗುವಂತ ಪ್ರಯತ್ನ ಮಾಡ್ದ. ಆದ್ರೆ ಸಾಕ್ರಟೀಸ್ ಬುದ್ಧಿಯ ಮಟ್ಟಕ್ಕೆ ಹೋಗೋ ಕಾಲಕ್ಕೆ ಈ ದೇಶದ ಬುದ್ಧಿವಂತರು ಎಷ್ಟು ಆಳಕ್ಕಿಳಿದಿದ್ರು ಅಂತಂದ್ರೆ ಇವರು ಆನಂದದ ಮಟ್ಟಕ್ಕೆ ಇಳಿದಾಗೋಗಿತ್ತು. ಸಾಕ್ರಟೀಸ್ ಪ್ರಶ್ನೆ ಕೇಳಬೇಕಾದ್ರೆ ನಮ್ಮವ್ರು ಎಂಥ ಪ್ರಶ್ನೆಗೆ ಉತ್ತರ ಕಂಡಿಡ್ಕೊಂಡಿದ್ರು. ನಾನು ಯಾವಾಗಲೂ ಹೇಳ್ತೀನಿ, ಉಪನಿಷತ್ತಿನ ಪ್ರಶ್ನೆಗಳು ಎಷ್ಟು ಸುಂದರ, ಒಂದ್ ಸ್ವಲ್ಪ ಆಲೋಚನೆ ಮಾಡಿದ್ರೆ ಬಹಳ ವಿಚಿತ್ರ ಅನ್ಸುತ್ತೆ. ಎಂಥ ಸುಂದರವಾದ ಪ್ರಶ್ನೆಗಳು. ಕಣ್ಣು ನೋಡುತ್ತೆ, ನೋಡೋದು ಕಣ್ಣಲ್ಲ. ಕಿವಿ ಕೇಳುತ್ತೆ, ಕೇಳೋದು ಕಿವಿಯಲ್ಲ. ಮೂಗು ಉಸಿರಾಡುತ್ತೆ, ಉಸಿರಾಡೋದು ಮೂಗಲ್ಲ. ನಮ್ಮ ಋಷಿಮುನಿಗಳಿಗೆ ಕೇಳೋ ಪ್ರಶ್ನೆ. ಯಾಕೆಂದ್ರೆ ಸತ್ತವನಿಗೂ ಮೂಗಿರುತ್ತೆ, ಅವನ ಮೂಗು ಮಾತ್ರ ಉಸಿರಾಡ್ತಾ ಇರೋದಿಲ್ಲ, ಯಾಕೆ ಹೀಗೆ ಅಂತ. ಈ ಎಲ್ಲ ಪ್ರಶ್ನೆಗಳಿಗನ್ನ ಉತ್ತರ ಕಂಡು ಹಿಡ್ಕೊಳ್ಳುವಂತ ಪ್ರಯತ್ನದಲ್ಲಿ ನಮ್ಮ ಋಷಿಮುನಿಗಳು ದೇಹವನ್ನು ಬಿಟ್ಟು, ಪ್ರಾಣವನ್ನು ಬಿಟ್ಟು, ಬುದ್ಧಿಯನ್ನು ಮೀರಿ ಆನಂದದ ಒಳಕ್ಕೆ ಇಳಿತಾ ಒಂದು ಅದ್ಭುತವಾದ ಸಂಶೋಧನೆ ಮಾಡಿದ್ರಲ್ಲ. ಈ ಸಂಶೋಧನೆಯ ಕಾರಣದಿಂದಾಗಿ ಭಾರತದ ನಾಗರಿಕತೆ ಶಾಶ್ವತವಾಗಿ ಉಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಈ ನಾಗರಿಕತೆಯ ವೈಶಿಷ್ಟ್ಯವನ್ನ ಜಗತ್ತು ಗುರುತಿಸಿದೆ. ಇಡೀ ಜಗತ್ತು ಅತ್ಯಾಶ್ಚರ್ಯದಿಂದ ನೋಡಿಕೊಂಡು ಈ ನಾಗರಿಕತೆಯನ್ನು ಅನುಭವಿಸಿದೆ. ಎಂಥ ಅದ್ಭುತವಾದ ನಾಗರಿಕತೆ ಭಾರತದ ನಾಗರಿಕತೆ ಅಂತ. ಹೇಗೆ ಈ ಭಾರತಕ್ಕೆ ಒಂದು ನಾಗರಿಕತೆಗೆ ಒಂದು ತಾಕತ್ತಿದೆಯೋ ಹಾಗೆ ಭಾರತಕ್ಕೂ ಒಂದು ಆತ್ಮ ಇದೆ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಪ್ರತಿಯೊಂದು ರಾಷ್ಟ್ರಕ್ಕೂ ನಮ್ಗೆ ಹೇಗೆ ಆತ್ಮ ಇರುತ್ತೋ ರಾಷ್ಟ್ರಕ್ಕೂ ಒಂದು ಆತ್ಮ ಇರುತ್ತೆ ಅಂತ ವಿವೇಕಾನಂದರ ಮಾತು.
ನಮಗೆ ಆತ್ಮ ಇರೋದು ನಮ್ಗೆಲ್ರಿಗೂ ಗೊತ್ತು, ಆತ್ಮದ ಚೈತನ್ಯ ನಮ್ಮನ್ನು ಕಾಪಾಡುತ್ತೆ ಅಂತ. ವಿವೇಕಾನಂದರು ಹೇಳ್ತಾರೆ, ನಮಗಿದ್ದಂತೆ ರಾಷ್ಟ್ರಕ್ಕೂ ಒಂದು ಆತ್ಮ ಇದೆ, ಈ ಆತ್ಮ ಸತ್ರೆ ರಾಷ್ಟ್ರ ಸಾಯುತ್ತೆ ಅಂತ. ಏನು ಆತ್ಮ? ವಿವೇಕಾನಂದರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಯುರೋಪಿಗೆ ಒಂದು ಆತ್ಮ ಇದೆ, ಅದು ರಾಜಕೀಯದ ಆತ್ಮ ಅಂತ. ರಾಜಕೀಯವನ್ನ ತೆಗೆದು ಬಿಟ್ರೆ ಯುರೋಪ್ ಸತ್ತು ಹೋಗುತ್ತೆ. ರಾಜಕೀಯ ತೆಗೆದ್ರೆ ಯುರೋಪ್ ಬದುಕೋದಿಲ್ಲ. ಅವ್ರು ಇಷ್ಟು ಬದುಕಿರೋದು ಯಾಕೆಂದ್ರೆ ರಾಜಕೀಯ ಅನ್ನೋ ಕಾರಣಕ್ಕೋಸ್ಕರ. ಹಾಗೆ ಪ್ರತಿಯೊಂದು ರಾಷ್ಟ್ರಕ್ಕೂ ತನ್ನದೇ ಆದ ಒಂದು ಆತ್ಮ ಇದೆ. ಹಾಗೆ ಭಾರತಕ್ಕೆ ಇರುವಂತ ಆತ್ಮ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಅದು ಧರ್ಮ ಅನ್ನುವಂತ ಆತ್ಮ ಅಂತ. ಅಕಸ್ಮಾತ್ ಭಾರತದಿಂದ ಧರ್ಮವನ್ನ ಬೇರ್ಪಡಿಸಿದ್ರೆ, ಧರ್ಮವನ್ನ ಭಾರತದಿಂದ ಹೊರಗೆ ತೆಗೆದ್ರೆ ಭಾರತ ನಾಶವಾಗಿ ಹೋಗುತ್ತೆ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ನಮ್ಮ ಅನೇಕ ಹಿಂದಿನ ಸಮಾಜ ಸುಧಾರಕರು ಬಂದವರೆಲ್ಲ ವಿಧವಾ ವಿವಾಹ ಮಾಡಿಸ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಅದರಿಂದ ಭಾರತಕ್ಕೆ ಏನೂ ಆಗ್ಲಿಕ್ಕಿಲ್ಲ. ಧರ್ಮವನ್ನು ಪುನರ್ಸ್ಥಾಪಿಸಿದ್ರೆ ಮಾತ್ರ ಭಾರತ ಮತ್ತೆ ಗಟ್ಟಿಯಾಗಿ ಬೆಳಿಲಿಕ್ಕೆ ಸಾಧ್ಯ ಅನ್ನೋದು ಸ್ವಾಮಿ ವಿವೇಕಾನಂದರ ಮಾತು. ಎಷ್ಟು ಸುಂದರವಾಗಿದೆ ನೋಡಿ. ಹೀಗಾಗಿ ನಾನು ಯಾವಾಗಲೂ ಹೇಳ್ತೀನಿ, ಹೇಗೆ ಮನುಷ್ಯ ದಾರಿ ತಪ್ತಾನೋ ಹಾಗೆ ಒಂದು ರಾಷ್ಟ್ರವೂ ದಾರಿ ತಪ್ಪುತ್ತೆ, ಆತ್ಮದ ಪಥದಿಂದ ದೂರವಾಗುತ್ತೆ. ಮನುಷ್ಯ ತನ್ನ ಆತ್ಮಪಥದಿಂದ ದೂರ ಆಗ್ತಾ. ನಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತು ನಮ್ಮೆಲ್ಲರ ಜೀವನದ ಉದ್ದೇಶ ಏನು ಅಂತ ಕೇಳಿದ್ರೆ ನಾವೆಲ್ಲರೂ ಹೇಳ್ತೀವಿ ದೇವರ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಅಂತ. ಆದ್ರೆ ಎಷ್ಟೊತ್ತಾದ್ರೂ ಪ್ರಯತ್ನ ಮಾಡ್ತೀವಿ ಹೇಳಿ? ನಾವು 58 ವರ್ಷ ಬದುಕಲಿಕ್ಕೆ, ಆಮೇಲೆ ರಿಟೈರ್ ಆಗ್ಲಿಕ್ಕೆ, 58 ವರ್ಷ ಬದುಕಲಿಕ್ಕೆ ಎಷ್ಟು ದುಡಿತೀವಿ ಅಂತಂದ್ರೆ ದಿನದ 8 ಗಂಟೆಗಳ ಕಾಲ ಕೂಲಿ ಕೆಲಸ ಮಾಡ್ತೀವಿ, ಸಂಬಳ ತಗೋತೀವಿ. ಆದ್ರೆ ನಮ್ಮ ಜೀವನದ ಮುಖ್ಯ ಗುರಿ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು. ಆದ್ರೆ ಈ ಸಾಕ್ಷಾತ್ಕಾರ ಮಾಡ್ಕೊಳ್ಳುವಂತ ಮುಖ್ಯ ಗುರಿ ತಲುಪಲಿಕ್ಕೆ ನಾವು ಎಷ್ಟು ಸಮಯ ಕೊಡ್ತೀವಿ ಹೇಳಿ ದಿನದಲ್ಲಿ? ಅಂದ್ರೆ ಯಾವುದು ಅತ್ಯಂತ ಪ್ರಮುಖವಾದ ಸಮಯವೇ ಕೊಡಲ್ಲ. ಅಂದ್ರೆ ಪಥಭ್ರಷ್ಟರು ನಾವು. ಮುಖ್ಯವಾದ ದಾರಿಯನ್ನು ಬಿಟ್ಟು ಬೇರೆ ದಾರಿಗೆಲ್ಲ ಹೋಗಿದ್ದೀವಿ. ರಿಟೈರ್ ಆದ್ಮೇಲೆ ನಮ್ಗೆ ಅನ್ಸುತ್ತೆ, ಛೇ ನಾನು ಇಷ್ಟು ವರ್ಷ ಬೇರೆ ದಾರಿಗೆ ಹೋಗ್ಬಿಟ್ಟೆ, ಇನ್ನಾದ್ರೂ ಸರಿಯಾದ ದಾರಿಗೆ ಬರಬೇಕು ಅಂತ. ಸೊ ಆಗ ಸರಿಯಾದ ದಾರಿಗೆ ಬರೋ ಪ್ರಯತ್ನ ಮಾಡ್ತೀವಿ. ಹೀಗೆ ಪ್ರತಿಯೊಂದು ರಾಷ್ಟ್ರವೂ ತನ್ನ ಮೂಲ ಚಿಂತನೆಯಿಂದ ವಿಮುಖವಾಗ್ತಾ ನಡೆಯುತ್ತೆ. ಆಗ ರಾಷ್ಟ್ರವನ್ನ ಮತ್ತೆ ಸರಿಯಾದ ಪಥಕ್ಕೆ ತಂದು ನಿಲ್ಲಿಸಲಿಕ್ಕೆ ಭಗವಂತ ಅವತಾರವೆತ್ತಾನೆ. ರಾಮ ಬಂದಿದ್ದು ಹಾಗೆಯೇ. ಯಾವಾಗ ರಾವಣ ಈ ದೇಶದಲ್ಲಿ ಇದ್ನೋ, ರಾವಣ ಈ ದೇಶದಲ್ಲಿ ಅತ್ಯಾಚಾರ ನಡೆಸಬೇಕಾದ್ರೆ ಈ ದೇಶದ ಜನ ರಾವಣನ ಒಪ್ಕೊಂಡಾಗೋಗಿತ್ತು. ನಮ್ಮ ಹತ್ರ ಇನ್ನೇನ್ ಮಾಡ್ಲಿಕ್ಕೆ ಸಾಧ್ಯ? ರಾವಣ ಮಾಡಿದ ಅತ್ಯಾಚಾರ ನಾವು ಸಹಿಸಬೇಕು ಅಷ್ಟೇ, ಸುಮ್ಮನಾಗೋಗಿದ್ರು. ಆಗ ಧರ್ಮದಿಂದ ಈ ರಾಷ್ಟ್ರ ವಿಮುಖವಾದಾಗ ರಾಮ ಅವತಾರವೆತ್ತಿದ, ರಾವಣನನ್ನ ಕೊಂದ, ರಾವಣನ ಸಂಹಾರ ಮಾಡಿ ಮತ್ತೆ ಧರ್ಮವನ್ನ ಆತ್ಮ ಮಾಡಿ, ಭಾರತದ ಆತ್ಮ ಮಾಡಿ ತಾನು ಹೊರಟ. ರಾಷ್ಟ್ರ ಮತ್ತೆ ಸುಭಿಕ್ಷವಾಗಿತ್ತು. ಮತ್ತೆ ಸಮಸ್ಯೆ ಬಂತು, ಮತ್ತೆ ರಾಕ್ಷಸರು ಬಂದ್ರು, ಮತ್ತವರು ಈ ದೇಶವನ್ನ ಧರ್ಮ ವಿಮುಖಗೊಳಿಸಬೇಕು ಅಂದಾಗ ಕೃಷ್ಣನ ಅವತಾರವಾಯಿತು. ನಾವು ಬಹಳ ಹಿಂದೆ ಹೋದ್ರೆ ತುಂಬಾ ಕಷ್ಟ ಆಗ್ಬೋದು, ಆದ್ರೆ ಪ್ರತಿಯೊಂದು ಹಂತದಲ್ಲೂ ಅವತಾರ ರೂಪದಲ್ಲಿ ಬಂದ ಭಗವಂತ ಎಷ್ಟು ಸುಂದರವಾದ ಕೆಲಸ ಮಾಡಿದ ನೋಡಿ. ಶಂಕರರ ಬಗ್ಗೆನೇ ನಾವು ಆಲೋಚನೆ ಮಾಡ್ತಾ ಇದ್ವಿ, ಶಂಕರರ ವಿಚಾರವನ್ನ ತಿಳ್ಕೊಳ್ತಾ ಇದ್ವಿ. ಸ್ವಲ್ಪ ಯೋಚನೆ ಮಾಡಿ, ಶಂಕರರು ಬಂದಾಗ ಭಾರತ ಧರ್ಮಪಥದಿಂದ ಎಷ್ಟು ವಿಮುಖವಾಗಿತ್ತು. ಬೌದ್ಧ ಮತಾನುಯಾಯಿಗಳು ಈ ದೇಶವನ್ನ ಯಾವ ದಿಕ್ಕಿಗೆ ಕೊಂಡೊಯ್ದಿದ್ರು ಅಂತಂದ್ರೆ, ಬುದ್ಧ ಅತ್ಯಂತ ಶ್ರೇಷ್ಠ, ಆತ ಪುರೋಹಿತಶಾಹಿಗಳು ಮಾಡಿದ ತಪ್ಪನ್ನ ಸರಿಪಡಿಸಿಕೊಂಡು ಮತ್ತೆ ಧರ್ಮವನ್ನ ಸ್ಥಾಪಿಸಲಿಕ್ಕೆ ಬಂದ. ಆದ್ರೆ ಬುದ್ಧನ ಅನುಯಾಯಿಗಳಾಗಿ ಬಂದವರು ವಿಹಾರಗಳಲ್ಲಿ ನಡೆಸಿದಂತ ಕೆಟ್ಟ ಕೆಲಸಗಳಿಂದ, ಅವರು ಮಾಡ್ತಿದ್ದಂತ ಕೆಟ್ಟ ಕಾರ್ಯಗಳಿಂದ ಭಾರತ ಮತ್ತೆ ಧರ್ಮ ಭ್ರಷ್ಟವಾಯಿತು. ಹೀಗೆ ಭಾರತವನ್ನ ಮತ್ತೆ ಧರ್ಮ ಪಥಕ್ಕೆ ತರಲಿಕ್ಕೆ ಶಂಕರಾಚಾರ್ಯರು ಅವತಾರವೆತ್ತಬೇಕಾಗಿ ಬಂತು. ಶಂಕರಾಚಾರ್ಯರು ಹುಟ್ಟು ಬ್ರಾಹ್ಮಣ, ಶಂಕರಾಚಾರ್ಯರು ವೇದಾಧ್ಯಯನ ಮಾಡ್ಕೊಂಡಿದ್ದವರು, ಶಂಕರಾಚಾರ್ಯರು ಜ್ಞಾನಕಾಂಡಕ್ಕೆ ಮಹತ್ವ ಕೊಡ್ತಾ ಅತ್ಯಂತ ಶ್ರೇಷ್ಠ ಅಂತ ಪ್ರತಿಪಾದಿಸ್ಲಿಕ್ಕೆ ಬಂದವರು. ನೋಡ್ಲಿಕ್ಕೆ ಶಂಕರಾಚಾರ್ಯರು ಸನ್ಯಾಸಿ, ಆದ್ರೆ ಶಂಕರಾಚಾರ್ಯರು ಒಬ್ಬ ದೊಡ್ಡ ಸೋಲ್ಜರ್, ಒಬ್ಬ ದೊಡ್ಡ ಯೋಧ, ಒಬ್ಬ ದೊಡ್ಡ ಕ್ಷತ್ರಿಯ ಅನ್ನೋದು ನಮ್ಗೆ ಗೊತ್ತೇ ಆಗಲ್ಲ. ಶಂಕರಾಚಾರ್ಯರು ಎಷ್ಟು ಬುದ್ಧಿವಂತಿಕೆಯಿಂದ ಈ ರಾಷ್ಟ್ರವನ್ನ ಮತ್ತೆ ಸರಿಪಡಿಸಲಿಕ್ಕೆ ಪ್ರಯತ್ನ ಮಾಡಿದ್ರು ಅನ್ನೋದನ್ನ ನಾವು ನೋಡಿದ್ವಿ. ಎಂತ ಬುದ್ಧಿವಂತರು ಶಂಕರಾಚಾರ್ಯರು ಅಂತಂದ್ರೆ, ಪಕ್ಕಾ ಒಬ್ಬ ಸೋಲ್ಜರ್ಗೆ, ಒಬ್ಬ ಜನರಲ್ಗೆ, ಒಬ್ಬ ಸೈನ್ಯದ ಮುಖ್ಯಸ್ಥನಿಗೆ ಎಂಥ ಬುದ್ಧಿವಂತಿಕೆ ಇರಬೇಕೋ ಅಂತ ಬುದ್ಧಿವಂತಿಕೆ ಅವರಿಗಿತ್ತು. ತಾವು ಚಿಕ್ಕನ್ನಲ್ಲೇ ಸನ್ಯಾಸ ತಗೊಂಡಂತ ಶಂಕರಾಚಾರ್ಯರು ಸನ್ಯಾಸ ತಗೊಂಡ ಕೂಡಲೇ ಗುರುವನ್ನ ಅರಸ್ಕೊಂಡು ದೇಶ ಪರ್ಯಟನೆ ಮಾಡ್ತೀನಿ ಅಂತ ಹೊರಟ್ರಲ್ಲ, ಹಾಗೆ ದೇಶ ಪರ್ಯಟನೆ ಮಾಡ್ತೀನಿ ಅಂತ ಹೊರಟಿದ್ದು ಗುರುವನ್ನ ಅರಸ್ಕೊಂಡು ಅನ್ನೋದು ಒಂದು ಕಾರಣ ಆದ್ರೂ ದೇಶ ನೋಡ್ಬೇಕು ಅಂತ ಅವರಿಗಿತ್ತು. ದೇಶ ನೋಡ್ಬೇಕು, ಎಲ್ಲೆಲ್ಲಿ ನಿಜವಾದ ಸಮಸ್ಯೆಗಳಿದೆ ಅದನ್ನು ಗುರುತಿಸ್ಬೇಕು, ಹಾಗೆ ಗುರುತಿಸ್ಕೊಂಡು ಅದನ್ನು ಸರಿಪಡಿಸ್ಬೇಕು ಅಂತ ಪ್ರತಿಯೊಬ್ಬ ಸೈನ್ಯದ ಯೋಧನು ಹಾಗೆ ಮಾಡ್ತಾನೆ. ಏಕಾಏಕಿ ಯುದ್ಧ ಮಾಡ್ಲಿಕ್ಕೆ ಹೋಗಲ್ಲ. ಯುದ್ಧ ಮಾಡೋಕ್ಕಿಂತ ಮುಂಚೆ ಎದುರಾಳಿಗಳು ಯಾರ್ಯಾರು ಅಂತ ಸರಿಯಾಗಿ ನೋಡ್ತಾನೆ, ಗಮನಿಸಿ ನೋಡಿ ಅಟ್ಯಾಕ್ ಮಾಡ್ತಾನೆ. ಗುರುಗಳ ಬಳಿ ಅವರು
ಅಧ್ಯಯನಕ್ಕೆ ಅಂತ ಕುಳಿತಾಗ ಯಾತ್ರಿಕರೆಲ್ಲ ಬರ್ತಿದ್ರಲ್ಲ ಗುರುಗಳನ್ನು ನೋಡ್ಕೊಂಡು ಹೋಗ್ಲಿಕ್ಕೆ. ಹೀಗೆ ಬಂದ ಯಾತ್ರಿಕರು ಗುರುಗಳ ಎದುರಿಗೆ ದೇಶದ ಪರಿಸ್ಥಿತಿಯನ್ನು ಒಪ್ಪಿಸ್ತಾ ಇದ್ರು. ಕಾಶ್ಮೀರದಲ್ಲಿ ಪರಿಸ್ಥಿತಿ ಹೇಗಿದೆ, ಉತ್ತರ ಭಾರತದ ಯಾವ್ಯಾವ ಭಾಗದಲ್ಲಿ ಹೇಗಿದೆ, ಬೌದ್ಧರು ಯಾರ್ಯಾರನ್ನು ಗಲಾಟೆ ಮಾಡ್ತಿದ್ದಾರೆ, ಅವ್ರ ವಿರುದ್ಧ ಯಾರ್ಯಾರು ಹೋರಾಟ ಮಾಡ್ತಿದ್ದಾರೆ ಅಂತ ಗುರುಗಳಿಗೆ ವರದಿ ಒಪ್ಪಿಸ್ತಾ ಇದ್ರೆ, ಈ ಬಾಲಶಂಕರ ಸನ್ಯಾಸ ತಗೊಂಡು ಕೂತಿರುವಂತ ಶಂಕರ ಗುರುಗಳ ಪಕ್ಕದಲ್ಲಿ ಕುತ್ಕೊಂಡು ಅವೆಲ್ಲವನ್ನು ಕೇಳ್ತಿದ್ದ. ಕೇಳಿದ್ರೆ ಸುಮ್ಮನಿರ್ತಿರ್ಲಿಲ್ಲ, ಆಲೋಚನೆ ಮಾಡ್ತಿದ್ದ. ನಾನ್ ನೆಕ್ಸ್ಟ್ ಈ ಜಾಗಕ್ಕೆ ಹೋದ್ರೆ ಯಾರನ್ನು ಭೇಟಿ ಮಾಡಬೇಕು, ಯಾರು ಪ್ರಬಲರಾಗಿದ್ದಾರೆ, ಯಾರನ್ನು ಸೋಲಿಸಬೇಕು, ಯಾರನ್ನು ಸೋಲಿಸಬೇಕು ಅಂದ್ರೆ ನನ್ನ ಯೋಚನೆಗಳು ಹೆಂಗಿರಬೇಕು. ಶಂಕರಾಚಾರ್ಯರ ಜೀವನ ಓದೋರಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಶಂಕರಾಚಾರ್ಯರ ಸ್ಟ್ರಾಟಜಿ ಎಲ್ಲ ಕಡೆ ಒಂದೇ ಇರಲಿಲ್ಲ. ಒಂದು ರಾಜ್ಯದಲ್ಲಿ ಹೋಗಿ ಒಂದ್ ತರದ ಹೋರಾಟ ಮಾಡಿದ್ರೆ ಮತ್ತೊಂದು ರಾಜ್ಯದಲ್ಲಿ ಮತ್ತೊಂದ್ ತರ ಹೋರಾಟ ಮಾಡ್ತಾರೆ. ಯಾಕೆ ಹೋರಾಟ ಮತ್ತೊಂದ್ ತರ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಎಂತೆಂಥವ್ರ ಜೊತೆ ಹೇಗೆ ಹೇಗೆ ಹೋರಾಟ ಮಾಡಬೇಕು ಅಂತ. ನಮ್ಗೆ ಹೇಳ್ಬಿಡ್ತಾರೆ ಶಂಕರಾಚಾರ್ಯರು ಭಗವಂತನ ರೂಪದಲ್ಲಿ ಇದ್ದಿದ್ರಿಂದ ಹೋಗಿದ ಕಡೆ ಎಲ್ಲ ದಾರಿ ಸುಗಮವಾಯ್ತು ಅಂತ. ಆದ್ರೆ ಸುಗಮವಾಗಲಿಲ್ಲ. ಶಂಕರಾಚಾರ್ಯರು ಎಲ್ಲವನ್ನೂ ಸುಗಮಗೊಳಿಸಿಕೊಂಡ್ರು. ಅವರ ಪ್ರಯತ್ನ ಎಷ್ಟರ ಮಟ್ಟಿಗಿತ್ತು ಅಂತಂದ್ರೆ ಆ ಪ್ರಯತ್ನದ ಮೂಲಕವೇ ಎಲ್ಲರನ್ನು ಮಟ್ಟ ಹಾಕ್ತಾ ಬಂದಂತವರು ಶ್ರೇಷ್ಠ ಆಚಾರ್ಯ ಶಂಕರರು. ಕಾಶಿಗೂ ಶಂಕರಾಚಾರ್ಯರು ಹೋದಾಗ ಎಂತ ಸುಂದರವಾದ ಪ್ರಸಂಗ ಅಂತಂದ್ರೆ, ಕಾಶಿಯ ರಾಜ ಶಂಕರರು ಮೊದಲೇ ಕಾಶಿಯ ರಾಜನಿಗೆ ಸುದ್ದಿ ಮುಟ್ಟಿಸಿದ್ರು, ಶಂಕರಾಚಾರ್ಯ ಅನ್ನುವಂತ ಶ್ರೇಷ್ಠ ಸಾಧು ಕಾಶಿಗೆ ಬರ್ತಿದ್ದಾರೆ ಅಂತ. ರಾಜನಿಗೆ ಎಷ್ಟು ಆನಂದ ಆಯ್ತು ಅಂತಂದ್ರೆ ಆತ ನೇರವಾಗಿ ತನ್ನ ಎಲ್ಲ ತಂಡವನ್ನು ಕರ್ಕೊಂಡು ಓಡಿ ಬಂದ. ತನ್ನ ರಾಜ್ಯಕ್ಕೆ ಇನ್ನೂ ಎಂಟ್ರಿ ಆಗೋಕ್ಕಿಂತ ಮುಂಚೆನೆ ಶಂಕರಾಚಾರ್ಯರ ಪಾದಕ್ಕೆ ಬಿದ್ದು, ನೀವು ನನ್ನ ರಾಜ್ಯದಲ್ಲಿ ನಡ್ಕೊಂಡು ಬರಬಾರ್ದು, ನಾನು ಪಲ್ಲಕ್ಕಿ ಮೇಲೆ ಹೊತ್ಕೊಂಡು ಹೋಗ್ತೀನಿ ಅಂತಂದ್ರೆ ಶಂಕರಾಚಾರ್ಯ ಹೇಳಿದ್ರು, ಇಲ್ಲ ಇಲ್ಲ ನಾನು ಪಲ್ಲಕ್ಕಿ ಮೇಲೆಲ್ಲ ಬರೋಣಲ್ಲ, ನಡ್ಕೊಂಡೇ ಬರ್ತೀನಿ ಅಂತ. ಆದ್ರೆ ನನ್ನ ಜೊತೆ ತುಂಬಾ ವೃದ್ಧ ಸಾಧುಗಳೆಲ್ಲ ಇದ್ದಾರೆ, ಅವ್ರನ್ನ ಪಲ್ಲಕ್ಕಿ ಮೇಲೆ ಕರ್ಕೊಂಡು ಹೋಗು, ನಾನು ನಡ್ಕೊಂಡು ಬರ್ತೀನಿ ಅಂತ. ರಾಜನನ್ನ ಯಾವ ಪರಿ ಮೊದಲ ನೋಟದಲ್ಲೇ ಕಾಲಿಗೆ ಕೆಡವುಕೊಂಡ್ರು ಅಂತಂದ್ರೆ ಆ ರಾಜ ಶಂಕರಾಚಾರ್ಯ ಏನ್ ಹೇಳಿದ್ರು ಮಾಡ್ಲಿಕ್ಕಿದ್ರಿಂದ. ಯಾಕೆ ರಾಜನನ್ನು ಒಳ್ಕೊಳ್ಳೋ ಅಗತ್ಯ ಶಂಕರಾಚಾರ್ಯರಿಗಿತ್ತು? ಬುದ್ಧನ ಧರ್ಮ, ಬೌದ್ಧ ಧರ್ಮ ಅತ್ಯಂತ ವ್ಯಾಪಕವಾಗಿ ಬೆಳೆದಿದ್ದು ರಾಜರು ಇದ್ದಿದ್ದರ ಕಾರಣದಿಂದಲೇ. ರಾಜರ ಸಪೋರ್ಟ್ ಇಲ್ಲದೆ ಹೋಗಿದ್ದಿದ್ರೆ ಬುದ್ಧನ ಅನುಯಾಯಿಗಳು ಅಷ್ಟು ಮಟ್ಟಿಗೆ ಬೆಳಿಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಆದ್ರೆ ಯಾವಾಗ ಶಂಕರರು ಅದನ್ನು ಆಲೋಚನೆ ಮಾಡಿದ್ರೋ, ರಾಜ್ಯ ದೇಶದಲ್ಲಿರುವಂತ ಎಲ್ಲ ರಾಜರುಗಳನ್ನ ಹತ್ರ ಮಾಡಿಕೊಂಡು ಅವರನ್ನು ತಮ್ಮ ಕಾಲಿಗೆ ಕೆಡವಿಕೊಂಡು ಅವರ ಮೂಲಕ ಅವರ ಸಪೋರ್ಟ್ ಪಡ್ಕೊಂಡು ಉಳಿದವ್ರನ್ನೆಲ್ಲ ಮಟ್ಟ ಹಾಕಬೇಕು ಅನ್ನೋ ಯೋಚನೆ ಇತ್ತು. ನೋಡಿ, ಯಾವ ಯೋಧನಿಗಿಂತ ಕಡಿಮೆ ಇದೆ. ನಾನು ಯಾವಾಗಲೂ ಹೇಳ್ತೀನಿ, ಒಬ್ಬ ಬ್ರಾಹ್ಮಣ ಅಂತ ಹೇಳ್ಕೊಳ್ಳೋರು, ಆದ್ರೆ ಕ್ಷತ್ರಿಯನ ತರ ಕೆಲಸ ಮಾಡಿದಂತ ವ್ಯಕ್ತಿ, ಒಂದು ಕ್ಷಣ ಪುರುಸೊತ್ತಿಲ್ಲದೆ ಕೆಲಸ ಮಾಡಿದಂಥವ್ರು, ನಿರಂತರವಾಗಿ ಕೆಲಸ ಮಾಡಿ ದಕ್ಷಿಣ ಮತ್ತು ಉತ್ತರವನ್ನ ಬೆಸೆದವರು. ದಕ್ಷಿಣಕ್ಕೆ ಶೃಂಗೇರಿಗೆ ನೀವೊಂದು ಪೀಠ ಮಾಡಬೇಕು ಅಂತ ಆಲೋಚನೆ ಮಾಡಿದಾಗ ಯಾರನ್ನು ಮಾಡಬೇಕು? ಸುರೇಶ್ವರಾಚಾರ್ಯರು ಉತ್ತರದಿಂದ ಬಂದಿದ್ದಾರೆ, ಅವರನ್ನೇ ಪೀಠಾಧ್ಯಕ್ಷರನ್ನಾಗಿ ಮಾಡಬೇಕು. ಹಾಗೆ ಮಾಡಿದರೆ ಮಾತ್ರ ಉತ್ತರ ದಕ್ಷಿಣ ಬೆಸೆಯುತ್ತೆ ಅಂತ ಹೇಳಿ ರಾಷ್ಟ್ರವನ್ನು ಮತ್ತೆ ಒಂದು ಟ್ರ್ಯಾಕಿಗೆ ತರುವಂತ ಪ್ರಯತ್ನ ಮಾಡಿದವರು ಅಂತ. ಪ್ರತಿ ಬಾರಿ ಅವತಾರವಾಗಿ ಬಂದವರು ಕೂಡ ಇಷ್ಟೆಲ್ಲ ಪ್ರಯತ್ನ ಪಡ್ತಾರೆ. ನಮ್ಗನ್ಸ್ಬಿಡುತ್ತೆ ಭಗವಂತ ತಾನು ಅವತಾರ ಎತ್ತಿ ಬರೋದ್ರಿಂದ ರಸ್ತೆ ತಂತಾನೆ ರೆಡಿ ಆಗಿಬಿಟ್ಟಿರುತ್ತೆ, ಭಗವಂತ ಹೋಗ್ಬಿಡ್ತಾನೆ ಅಂತ. ಹಾಗಲ್ಲ, ಪ್ರತಿ ಬಾರಿ ಅವತಾರವೆತ್ತಿದಾಗಲೂ ಕೂಡ ಭಗವಂತ ಪ್ರಯತ್ನ ಪಡಬೇಕಾಗತ್ತೆ. ಇಲ್ಲದೆ ಹೋಗಿದ್ರೆ ಭಗವಂತ ಕೃಷ್ಣನಿಗೆ 18 ಅಧ್ಯಾಯ ಬೋಧಿಸುವಂತ ಅಗತ್ಯ ಇರಲಿಲ್ಲ. ಕೃಷ್ಣನ ಮನಸ್ಸಿಗೆ ಅಂಟಿದ್ದ ಕೊಳೆಯನ್ನ ತೆಗೆಯೋದು ಒಂದು ಕ್ಷಣದ ಕೆಲಸ ಆಗಬೇಕಿತ್ತು. ಆದ್ರೆ ಭಗವಂತ ಕೃಷ್ಣನಿಗೆ 18 ಅಧ್ಯಾಯ ಬೋಧಿಸಿ ಅಷ್ಟಾದ ನಂತರವೂ ಕೊನೆಯಲ್ಲಿ ಹೇಳ್ತಾನೆ, ನೋಡಪ್ಪ ನಾನು ಹೇಳೋದಷ್ಟೇ ನನ್ನ ಕೆಲಸ, ಇಷ್ಟಾದ್ಮೇಲೂ ನಿನ್ ಮನಸ್ಸಿಗೆ ಯಾವ್ದು ಸರಿ ಅಂತ ತೋಚುತ್ತೋ ಅದನ್ನು ಮಾಡು. ಯಾಕೆ ಭಗವಂತ ಹೀಗೆ ಹೇಳ್ಬೇಕಾದ ಅಗತ್ಯ ಬರುತ್ತೆ? ಯಾಕೆ ಬರುತ್ತೆ ಅಂದ್ರೆ ಭಗವಂತ ಪುರುಷ ಪ್ರಯತ್ನವನ್ನ ತುಂಬಾ ಚೆನ್ನಾಗಿ ಮೇಲೆತ್ತಿ ಹಿಡಿತಾನೆ. ಪುರುಷ ಪ್ರಯತ್ನ ಆಗದೆ ಹೋದ್ರೆ ಏನೂ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಪ್ರತಿ ಬಾರಿ ಈ ರೀತಿ ರಾಷ್ಟ್ರ ಹಾದಿ ತಪ್ಪಿದಾಗ, ನಾವೆಲ್ಲರೂ ಸೇರಿ ರಾಷ್ಟ್ರವನ್ನ ದಾರಿ ತಪ್ಪಿಸಿದಾಗ ಭಗವಂತ ಮತ್ತೆ ಮತ್ತೆ ಅವತರಿಸ್ತಾನೆ. ಹಾಗಂತ ಶ್ರೀ ಕೃಷ್ಣನೇ ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಸ್ವಾಮಿ ವಿವೇಕಾನಂದ ಹೇಳಿದ ಮಾತಿಗೂ ಶ್ರೀಕೃಷ್ಣ ಹೇಳೋ ಮಾತಿಗೂ ಎಷ್ಟು ಸಾಮ್ಯ ನೋಡಿ. ವಿವೇಕಾನಂದ ಹೇಳಿದ್ರು ಭಾರತದ ಆತ್ಮ ಧರ್ಮ, ಶ್ರೀಕೃಷ್ಣ ಹೇಳ್ತಾನೆ ಧರ್ಮ ಸಂಸ್ಥಾಪನೆಗೋಸ್ಕರ ಮತ್ತೆ ಮತ್ತೆ ಅವತಾರ ಮಾಡ್ತೀನಿ. ಮತ್ತೆ ಮತ್ತೆ ಅವತಾರ ಮಾಡ್ತೀನಿ ಅಂದ್ರೆ ಏನು? ಮತ್ತೆ ಮತ್ತೆ ಧರ್ಮ ಪಥಭ್ರಷ್ಟವಾಗುತ್ತೆ, ಧರ್ಮ ತನ್ನ ಕೇಂದ್ರದಿಂದ ದೂರ ಹೋಗುತ್ತೆ, ಆಗೆಲ್ಲ ಮತ್ತೆ ಮತ್ತೆ ಬಂದು ಆ ಧರ್ಮವನ್ನು ಪೂರಿಸಿ ಹೋಗ್ತೀನಿ ಅಂತ. ಎಷ್ಟು ಸತ್ಯವಾದ ಮಾತು ನೋಡಿ. ಇದನ್ನೇ ಸ್ವಾಮೀಜಿ ತುಂಬಾ ಕಡೆ ತುಂಬಾ ಸೂಕ್ಷ್ಮವಾಗಿ ಹೇಳ್ತಾರೆ. ಈ ದೇಶದ ಹಳ್ಳಿಯವನ ಹತ್ರ ಹೋಗಿ ಅವನನ್ನ ಪ್ರಶ್ನೆ ಕೇಳಿ ನೋಡಿದ್ರೆ ಗೊತ್ತಾಗತ್ತಂತೆ, ಈ ದೇಶದ ಪ್ರಧಾನಮಂತ್ರಿ ಯಾರು ಅಂತ ಕೇಳಿದ್ರೆ ಅನೇಕ ಹಳ್ಳಿಗರಿಗೆ ಗೊತ್ತಿಲ್ಲ. ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ದು. ಸ್ವಾಮೀಜಿ ಹೇಳಿದ ಮಾತು ನನಗೆ ಮೊದಲನೇ ಬಾರಿ ಅವ್ರು ಹೇಳಿದ ಮಾತನ್ನು ಓದ್ಬೇಕಾದ್ರೆ ಇದು ಸತ್ಯನ ಅಂತ ಅನಿಸಿತ್ತು ನನಗೆ. ಸ್ವಾಮೀಜಿ ಹೇಳ್ತಾರೆ, ಈ ದೇಶದ ರೈತನಿಗೆ ಹೋಗಿ ರಾಜಕೀಯದ ಪ್ರಶ್ನೆ ಕೇಳಿದ್ರೆ ಅವನಿಗೇನು ಗೊತ್ತಿಲ್ಲ, ಆದ್ರೆ ಅವನಿಗೆ ರಾಮ ಯಾರು ಅಂತ ಕೇಳಿ ಅವ್ನು ಗಂಟೆಗಟ್ಟಲೆ ಭಾಷಣ ಮಾಡ್ತಾನೆ.
ಅವನಿಗೆ ಕೃಷ್ಣ ಯಾರು ಅಂತ ಕೇಳ, ಒಂದು ಗಂಟೆ ಬೇಕಿದ್ರೆ ಮಾತಾಡ್ತಾನೆ, ಕೃಷ್ಣ ಮಾಡಿದ ಕೆಲಸ ಎಂತದ್ದು ಅಂತ ಹೇಳ್ತಾನೆ. ಆದ್ರೆ ಒಬ್ಬ ಅಭ್ಯರ್ಥಿ ಬಗ್ಗೆ ಕೇಳಿ ನೋಡಿ, ಒಬ್ಬ ರಾಜ್ಯ ಮುಖ್ಯಮಂತ್ರಿ ಯಾರು, ಪ್ರಧಾನಮಂತ್ರಿ ಯಾರು ಅಂತ ಕೇಳಿ ನೋಡಿ, ಅವನ ಕೆಲಸಗಳೇನು ಅಂತ ಕೇಳಿ ನೋಡಿ, ಅವನಿಗೇನೂ ಗೊತ್ತಿಲ್ಲ ಅಂತ. ಇವತ್ತಿಗೂ ಹಾಗೆ ನಮ್ಗನ್ಸುತ್ತೆ ಇಲ್ಲಿರೋರು ಎಲ್ರಿಗೂ ಗೊತ್ತಿದೆ ಅಂತ. ಆದ್ರೆ ಹಳ್ಳಿಗಳಿಗೆ ಹೋದ್ರೆ ನಾನು ತುಂಬಾ ಕಡೆ ನೋಡಿದ್ದೀನಿ, ತುಂಬಾ ಕಡೆ ಈ ತಾಂಡಗಳು ಅಂತ ಇರುತ್ತೆ. ಬಹಳ ಕಡೆ ತಾಂಡಗಳು ಅಂತಂದ್ರೆ ಈ ಲಂಬಾಣಿ ವರ್ಗದವರೆಲ್ಲ ಇರುವಂತ ಜನ. ನಾನೊಂದ್ಸಲ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಒಬ್ಬ ತಾಯಿ ಸಿಕ್ಕಿದ್ರು, ನನ್ನ ಪಕ್ಕದಲ್ಲೇ ಇದ್ರು. ಅವರು ಕಂಡಕ್ಟರ್ಗೆ ಏನೋ ಬೈತಿದ್ರು, ಕಂಡಕ್ಟರ್ಗೆ ಬೈತಾ ಹೇಳ್ತಿದ್ರು, ಕಂಡಕ್ಟರ್ ದುಡ್ಡು ಜಾಸ್ತಿ ತಗೊಂಡ್ಬಿಟ್ಟ, 6 ರೂಪಾಯಿ 8 ರೂಪಾಯಿ ತಗೊಂಡ ಅಂತ ಬೈತಿದ್ರು. ಕಂಡಕ್ಟರ್ ಹೇಳ್ತಾನೆ, ಇಲ್ಲಮ್ಮ 8 ರೂಪಾಯಿ ಆಗಿದೆ ಟಿಕೆಟ್, ನೀನ್ ತುಂಬಾ ದಿನ ಆದ್ಮೇಲೆ ಹತ್ತಿದ್ರೆ ನಾನೇನ್ ಮಾಡ್ಲಿ ಅಂತ. ಅವಳು ಏನ್ ಹೇಳಿದ್ಲು ಗೊತ್ತಾ, ಇಂದ್ರಮ್ಮನಿಗೆ ಗೊತ್ತಾದ್ರೆ ನಿಮ್ಮನ್ನೆಲ್ಲ ಜೈಲಿಗೆ ಹಾಕ್ತಾರೆ ಅಂತ. ನನಗೆ ಬಹಳ ಆಶ್ಚರ್ಯ ಆಯ್ತು. ನಾನು ಕೂಡ್ಲೆ ಕೇಳಿದೆ, ಯಾರಮ್ಮ ಇಂದ್ರಮ್ಮ ಅಂದ್ರೆ? ಈ ದೇಶದ ಅವರೇ ಎಲ್ಲ ಅಲ್ಲ, ರಾಣಿ ಅವಳು ಅಂತ. ಅಂದ್ರೆ ಯಾವ ಇಂದ್ರಮ್ಮ ಅಂದ್ರೆ ಇಂದಿರಾ ಗಾಂಧಿ ಇವತ್ತಿಗೂ ಕೂಡ ಈ ದೇಶದ ಪ್ರಧಾನಮಂತ್ರಿ ಅಂತ ತಿಳ್ಕೊಂಡಿದ್ದ ಅವಳು. ಇಂದಿರಾ ಗಾಂಧಿ ಸತ್ 10 ವರ್ಷ ಆದ್ರೂ ಕೂಡ ಅವಳಿಗೆ ಇನ್ನೂ ಗೊತ್ತಿಲ್ಲ ಇಂದಿರಾ ಗಾಂಧಿ ಹೋಗಿದ್ದಾಳೆ ಅಂತ. ನನಗೆ ಕೂಡ್ಲೆ ಅನ್ನಿಸ್ತು, ಸ್ವಾಮೀಜಿ ಎಷ್ಟು ಸ್ಪಷ್ಟವಾಗಿ ಅವತ್ತು ಹೇಳಿದ್ರಲ್ಲ, ಈ ದೇಶದ ಜನ ಇನ್ನೂ ಎಷ್ಟು ಮುಗ್ದ್ರು ಅಂದ್ರೆ ರಾಜಕೀಯ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅವ್ರಿಗೆ. ಆದ್ರೆ ಅದೇ ತಾಂಡಾದ ಹೆಣ್ಮಗಳನ್ನ ರಾಮ ಗೊತ್ತಾ ಅಂತ ಕೇಳಿದ್ರೆ ಅವಳು ರಾಮನ ಬಗ್ಗೆ ತುಂಬಾ ಕಥೆ ಹೇಳಬಲ್ಲರು. ಈ ತರದ ಪರಿಸ್ಥಿತಿ ಎಲ್ಲ ಕಡೆ ಇರುತ್ತೆ. ಯಾಕೆ ಹಿಂಗಾಗತ್ತೆ ಅಂತಂದ್ರೆ, ಭಾರತ ರಾಜಕೀಯವನ್ನು ಕೇಂದ್ರ ಮಾಡಲೇ ಇಲ್ಲ, ಭಾರತ ಸಮಾಜ ಸುಧಾರಣೆಯನ್ನು ಕೇಂದ್ರ ಮಾಡಲಿಲ್ಲ, ಭಾರತ ಶಿಸ್ತು ಅನ್ನೋದನ್ನು ಕೇಂದ್ರ ಮಾಡಲಿಲ್ಲ, ಭಾರತ ಈ ತರದ ಯಾವುದೇ ವಿಚಾರಗಳನ್ನು ಕೇಂದ್ರ ಮಾಡದೆ ಭಾರತ ಕೇಂದ್ರ ಮಾಡಿದ್ದು ಧರ್ಮವನ್ನ, ಧರ್ಮದ ಆಧಾರದ ಮೇಲೆ ನಡಿಬೇಕು ಅಂತ ಹೇಳಿದ್ರು. ಹೀಗಾಗಿ ಭಾರತದಲ್ಲಿ ಧರ್ಮ ಸ್ಥಾಪನೆಗೋಸ್ಕರ ಮತ್ತೆ ಮತ್ತೆ ಭಗವಂತ ಅವತರಿಸಿದ್ದಾನೆ. ಆ ರೀತಿ ಶ್ರೀ ಕೃಷ್ಣನು ಕೂಡ ಒಂದ್ ಕಾಲದಲ್ಲಿ ಅವತರಿಸಬೇಕಾಗಿ ಬಂದಿದ್ದನ್ನ ನಾವೆಲ್ಲರೂ ಬಹಳ ಬಾರಿ ಕೇಳಿ ತಿಳ್ಕೊಂಡಿದ್ದೀವಿ. ಕೃಷ್ಣ ಅವತಾರ ಮಾಡೋ ಕಾಲವನ್ನು ಆಲೋಚನೆ ಮಾಡೋಕ್ಕಿಂತ ಮುಂಚೆ ಕೃಷ್ಣನ ಅವತಾರಕ್ಕೆ ಕಾರಣರಾದಂತ ಅವತ್ತಿನ ಸಂದರ್ಭಗಳನ್ನ ಪರಿಪಕ್ವಗೊಳಿಸಿದಂತ ವ್ಯಾಸರ ಬಗ್ಗೆ ತಿಳ್ಕೊಳ್ಳೋದು ಬಹಳ ಅಗತ್ಯ. ಅವ್ರದ್ದು ಕೂಡ ಒಂದು ರೋಚಕವಾದ ಬದುಕು. ವ್ಯಾಸರ ಬದುಕು ನಮ್ಮೆಲ್ಲರ ಬದುಕಾಗಬೇಕು ಅನ್ನೋದು ಪ್ರತಿಯೊಬ್ಬರ ಹಂಬಲ ಆಗಬೇಕು. ವ್ಯಾಸರ ಜೀವನ ಎಂಥ ಶ್ರೇಷ್ಠ ಜೀವನ ಅಂತಂದ್ರೆ, ಅತ್ಯಂತ ಕಷ್ಟಮಯ ಬದುಕನ್ನ ಸವಿಸಿ ರಾಷ್ಟ್ರಕ್ಕೋಸ್ಕರ ಅತ್ಯಂತ ಶ್ರೇಷ್ಠವಾದನ್ನು ಕೊಟ್ಟವರು. ಮೊನ್ನೆ ಯಾರು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು, ನಮ್ಮೆಲ್ಲರ ಬದುಕು ಹೆಂಗಿರ್ಬೇಕು ಅಂದ್ರೆ 9 ಮಗ್ಗಿ ತರ ಇರ್ಬೇಕಂತೆ. 9 9 9 7 18 9 3 27 ನೋಡ್ಕೊಂಡು ಹೋಗಿ ಎಷ್ಟು ಸುಂದರವಾಗಿದೆ ಅಂತ ಅವ್ರು ಹೇಳಿದಾಗ ನಂಗೆ ಬಹಳ ಅದ್ಭುತ ಅನ್ನಿಸ್ತು. ಹೇಗಿದೆ? 0 9 1 8 2 7 ಹೀಗೆ ಇದೆ. ಮೊದಲನೇ ಅಂಕೆಗಳೆಲ್ಲ ನಾವು ಕೊಡೋದನ್ನ ಸೂಚಿಸುತ್ತೆ, ಎರಡನೇ ಅಂಕೆಗಳೆಲ್ಲ ಪಡ್ಕೊಳ್ಳೋದನ್ನ ಸೂಚಿಸುತ್ತೆ. ನಾವು ಬಾಲ್ಯದಲ್ಲಿ ಹೆಂಗಿರ್ತೀವಿ ಅಂತಂದ್ರೆ 0 ಕೊಡ್ತೀವಿ, 9 ಪಡ್ಕೋತೀವಿ. ಸ್ವಲ್ಪ ಬೆಳೀತಾ ಇದ್ದಾಗೆ 1 ಕೊಡ್ಲಿಕ್ಕೆ ಶುರು ಮಾಡ್ತೀವಿ, 8 ಪಡ್ಕೋತಿರ್ತೀವಿ. ಇನ್ ಸ್ವಲ್ಪ ದೊಡ್ಡವರಾದ್ರೆ 2 ಕೊಡ್ತೀವಿ, 7 ಪಡ್ಕೋತೀವಿ. ಯೌವನ ಕಾಲಕ್ಕೆ ಬಂದ್ವಿ ಅಂತ ಇಟ್ಕೊಳ್ಳಿ, ಡಿಗ್ರಿ ಓದ್ತಿರ್ತೀವಿ, ಆಗ 45 ಬರುತ್ತೆ. 9 5 45, 4 ಪಡ್ಕೋತೀವಿ, 4 ಕೊಡ್ತೀವಿ, 5 ಪಡ್ಕೋತೀವಿ, ಅಲ್ಲೂ ಜಾಸ್ತಿನೇ. ಕೆಲಸಕ್ಕೆ ಸೇರಿದ ನಂತರ 45 ಇದ್ದಿದ್ದು 54 ಆಗುತ್ತೆ. ಅವಾಗ 5 ಕೊಡ್ತೀವಿ ಸಮಾಜಕ್ಕೆ, ಸಮಾಜದಿಂದ 4 ಪಡ್ಕೋತೀವಿ. ಕೊನೆಗಾಲದಲ್ಲಿ ನಮ್ಮ ಬದುಕು ಹೆಂಗಿರ್ಬೇಕು ಅಂತಂದ್ರೆ 90 ತರ ಇರಬೇಕು. 9 ಕೊಡ್ಬೇಕು, ಸಮಾಜದಿಂದ 0 ಸ್ವೀಕರಿಸಬೇಕು ಅಂತ. ಏನ್ ಸುಂದರವಾಗಿದೆ ನೋಡಿ. ಮೊದಲು 0 9 ಇದ್ದಿದ್ದು ಕೊನೆಯಲ್ಲಿ 90 ಆಗಬೇಕು. ನಾವು 9 ಕೊಡ್ಬೇಕು, 0 ಸ್ವೀಕರಿಸಬೇಕು. ಯಾರು ಜೀವನದುದ್ದಕ್ಕೂ 9 ಕೊಟ್ಟು 0 ಸ್ವೀಕರಿಸಿದ್ರೋ ಅವರು ಶಂಕರರಾದರು. ಯಾರು ಜೀವನದುದ್ದಕ್ಕೂ 9 ಕೊಟ್ಟು 0 ಸ್ವೀಕರಿಸಿದ್ರು ಸ್ವಾಮಿ ವಿವೇಕಾನಂದರಾದರು. ಯಾರು ಜೀವನದುದ್ದಕ್ಕೂ 9 ಕೊಟ್ಟು 0 ಸ್ವೀಕರಿಸಿದ್ರು ಅವರು ಕೃಷ್ಣ ಆಗಿಯೇ ಆಗ್ತಾರೆ. ಆದ್ರೆ ನಾವೆಲ್ಲರೂ 9 ಕೊಡದೆ, ನಾವೆಲ್ಲರೂ ಜೀವನದುದ್ದಕ್ಕೂ 0 ಕೊಟ್ಟು 9 ಸ್ವೀಕರಿಸುವ ಹಂಬಲ ಇರೋದ್ರಿಂದ ನಾವೆಲ್ಲರೂ ಸಾಮಾನ್ಯರಾಗ್ಬಿಡ್ತೀವಿ, ಪ್ರಾಪಂಚಿಕರಾಗ್ಬಿಡ್ತೀವಿ, ಭೋಗ ಪ್ರಪಂಚದವರಾಗ್ಬಿಡ್ತೀವಿ. ಇದು ಸಮಸ್ಯೆ ಇರೋದು. ಈ ಥರದ ಚಿಂತನೆಗಳನ್ನ ಮೈಗೂಡಿಸಿಕೊಂಡು ಬೆಳೀತಾ ಇದ್ದಾಗ ಭಾರತ ಧರ್ಮ ಪಥದಲ್ಲಿರುತ್ತೆ. ಆದ್ರೆ ಯಾವಾಗ ಈ ಧರ್ಮ ಪಥದಿಂದ ದೂರ ಆಗ್ತಾ ಹೋಗುತ್ತೋ, ಯಾವಾಗ ಭೋಗ ಪ್ರಪಂಚದಲ್ಲಿ ಮೆರೆಯೋದು ಜಾಸ್ತಿ ಆಗುತ್ತೋ, ಆವಾಗ ಎಲ್ಲ ಸಮಸ್ಯೆಗಳು ಶುರುವಾಗುತ್ತೆ. ಈ ಸಮಸ್ಯೆಗಳಿಂದ ದೂರ ಮಾಡಬೇಕು, ಈ ಸಮಸ್ಯೆಗಳಿಂದ ಮತ್ತೆ ರಾಷ್ಟ್ರವನ್ನ ಮೇಲೆತ್ತಬೇಕು ಅನ್ನೋ ಪ್ರಯತ್ನವನ್ನ ಕೃಷ್ಣ ಮಾಡಿದ. ಹಾಗೆ ಕೃಷ್ಣನನ್ನ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆಯನ್ನ ತಯಾರು ಮಾಡಿಕೊಟ್ಟಿದ್ದು ವ್ಯಾಸರು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಯಾಕೆ ವ್ಯವಸ್ಥೆ ತಯಾರು ಮಾಡ್ಕೊಳ್ಬೇಕು ಅಂತ ಹೇಳ್ತೀನಿ ಅಂದ್ರೆ, ಏಕಾಏಕಿ ಕೃಷ್ಣ ಅವತಾರ ಮಾಡಲ್ಲ, ಏಕಾಏಕಿ ಭಗವಂತ ಬರಲ್ಲ. ಭಗವಂತ ಬರೋಕ್ಕಿಂತ ಮುಂಚೆ ಒಂದು ಸ್ಟೇಜ್ ರೆಡಿ ಆಗಬೇಕು. ಹಾಗೆ ಸ್ಟೇಜ್ ರೆಡಿ ಮಾಡಕ್ಕೆ, ಆ ಸ್ಟೇಜ್ ಅನ್ನು ತಯಾರು ಮಾಡ್ಲಿಕ್ಕೆ ಅನೇಕರು ಕೆಲಸ ಮಾಡಿರ್ತಾರೆ. ಇತಿಹಾಸದ ಪುಟ ಓದಿ ತಿರುಗಿಸಿದ್ರೆ ಗೊತ್ತಾಗುತ್ತೆ. ಗಾಂಧೀಜಿ ಬಂದ್ರು, ಗಾಂಧೀಜಿ ಹೋರಾಟ ಮಾಡಿದ್ರು ಅಂತ ಹೇಳ್ತಾರೆ. ಆದ್ರೆ ಗಾಂಧೀಜಿ ಹೋರಾಟ ಮಾಡೋಕ್ಕಿಂತ ಮುಂಚೆ ತಿಲಕರಂತವರು ಗೋಪಾಲಕೃಷ್ಣ ಗೋಖಲೆ ಅಂತ ಒಂದು ಸ್ಟೇಜ್ ನಿರ್ಮಾಣ ಮಾಡಿದ್ರಲ್ಲ.
ಆ ಸ್ಟೇಜ್ ನಿರ್ಮಾಣ ಮಾಡದೆ ಹೋಗಿದ್ರೆ ಏನಾಗ್ತಿತ್ತು ಅಂತಂದ್ರೆ ಗಾಂಧೀಜಿ ಸ್ಟೇಜ್ ನಿರ್ಮಾಣ ಮಾಡ್ತಿದ್ರು, ಇನ್ಯಾರೋ ಬಂದು ಸ್ಟೇಜ್ ಮೇಲೆ ನಿಂತ್ಕೊಳ್ತಿದ್ರು. ಹೀಗೆ ಸ್ಟೇಜ್ ನಿರ್ಮಾಣ ಮಾಡುವಂತ ಕೆಲಸವನ್ನು ಅನೇಕರು ಮಾಡ್ತಾರೆ. ಹಾಗೆ ಅನೇಕರು ಮಾಡಿದ ನಂತರ ಭಗವಂತನ ಅಂಶವನ್ನ ಹೊಂದಿರುವಂತ ಶ್ರೇಷ್ಠ ವ್ಯಕ್ತಿಗಳು ಬಂದು ಆ ಸ್ಟೇಜ್ ಮೇಲೆ ಏನು ಪ್ರದರ್ಶನ ಬೇಕೋ ಮಾಡಿ ತಮ್ಮ ಕೆಲಸ ಮುಗಿಸಿ ಹೊರಟೋಗ್ತಾರೆ. ಇದು ನಡೆಯುವಂತ ಘಟನೆ. ಆ ರೀತಿ ಸ್ಟೇಜ್ ನಿರ್ಮಾಣ ಮಾಡೋದ್ರಲ್ಲಿ ಅತ್ಯಂತ ಮಹತ್ವದ ಕೆಲಸ ವಹಿಸಿದವರು ವ್ಯಾಸರು. ವ್ಯಾಸರ ಕಥೆ ಕೇಳಬೇಕಾದ್ರೆ ಸ್ವಲ್ಪ ನಮ್ಗೆ ಅವತ್ತಿನ ಚಿತ್ರವನ್ನು ಗಮನಿಸ್ಕೊಳ್ಬೇಕು. ಮಾಹಿಷ್ಮತ ಅಂತ ಒಬ್ಬ ರಾಜ ಇದ್ದ. ಅವನು ಈಗಿನ ಹೆಚ್ಚು ಕಡಿಮೆ ಪೂರ್ವ ತೀರದ ಭಾಗದಲ್ಲಿ ಬರುವಂತ ರಾಜ್ಯವನ್ನ ಆಳ್ತಾ ಇದ್ದವನು. ಎಂಥ ದುಷ್ಟ ರಾಜ ಅಂತಂದ್ರೆ ವೇದವನ್ನ ಹಳಿದುಕೊಂಡೇ ಬದುಕಿದವನು. ಹಾಗೆಲ್ಲ ವೇದಮಯ ಬದುಕು. ವೇದದ ಆಚಾರಗಳು ಅಂತಂದ್ರೆ ಹೊರಗೆ ನೋಡೋದನ್ನ ಕಡಿಮೆ ಮಾಡಿ ಒಳಗೆ ನೋಡೋದನ್ನ ಜಾಸ್ತಿ ಮಾಡು ಅಂತ ಹೇಳುವಂತ ಆಚಾರ. ಈ ದೊರೆ ವೇದವನ್ನ ಬೈಕೊಂಡೇ ಬದುಕಿದ್ದ. ಆದ್ರೆ ಅವನಿಗಿದ್ದಂತ ರುಚಿಕ ಅನ್ನೋ ಋಷಿಗಳು, ಅವನ ಗುರುಗಳು, ಅವ್ರು ಯಾವಾಗ್ಲೂ ಹೇಳ್ತಿದ್ರು ವೇದವನ್ನ ಧಿಕ್ಕರಿಸಿದ್ರೆ ನಾಶ ಆಗ್ತೇನೆ ನೀನು ಅಂತ ಹೇಳಿ ಅವ್ರು ಅವನಿಗೆ ಎಷ್ಟು ತಿಳಿ ಹೇಳಲಿಕ್ಕೆ ಪ್ರಯತ್ನ ಪಟ್ಟರು ಅಂತ ಕೇಳಲಿಲ್ಲ. ನನ್ನ ಶಿಷ್ಯ, ನನ್ನ ದೊರೆ, ನಮ್ಮ ರಾಜ ಈ ರೀತಿ ವೇದವನ್ನ ವಿರೋಧಿಸುವವನು ಆಗಿದ್ರೆ ನಾನು ಅಂತವನ ಜೊತೆ ಇರ್ಲಿಕ್ಕೆ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಆ ರಾಜ್ಯಕ್ಕೆ ಶಾಪ ಕೊಟ್ಟು ಅವನು ತನ್ಪಾಡಿಗೆ ತಾನು ಆರ್ಯಾವರ್ತದ ಭಾಗಕ್ಕೆ ಹೊರಟ್ಬಿಟ್ಟ. ಅಂದ್ರೆ ಪೂರ್ವ ಭಾಗಕ್ಕೆ, ಈ ಭಾಗಕ್ಕೆ ಬಂದ್ಬಿಟ್ಟ. ಆರ್ಯಾವರ್ತದ ಭಾಗಕ್ಕೆ ಬಂದ ನಂತರ ಅಂದ್ರೆ ಗಂಗಾ ಮತ್ತು ಯಮುನಾ ತೀರದ ನಡುವಿನ ಭಾಗಕ್ಕೆ ಅವನು ತನ್ನ ಒಂದಷ್ಟು ಶಿಷ್ಯರನ್ನ ಕರ್ಕೊಂಡು ಅಲ್ಲಿಗೆ ಬಂದು ನೆಲೆಸ್ದ. ಅಲ್ಲಿರುವಂತಹ ಋಷಿ ಮುನಿಗಳ ಜೊತೆ ಆನಂದದಿಂದ ಕಾಲ ಕಳಿತಿದ್ದ. ಮಾಹಿಷ್ಮತ ರಾಜ ತೀರ್ಕೊಂಡ. ಅವನ ಮಗನಾಗಿ ಬಂದವನು ಸಹಸ್ರಾರ್ಜುನನಿಗೆ ಚಿಕ್ಕಂದಿನಿಂದಲೂ ತಂದೆ ತುಂಬಿದಂಥದ್ದೇ ಚೆನ್ನಾಗಿತ್ತು. ಈ ವೇದವನ್ನ ಧಿಕ್ಕರಿಸಬೇಕು, ವೇದವನ್ನ ಹೇಳಿಕೊಂಡು ವೇದಗಳ ಮೂಲಕ ಬದುಕ್ತಾ ಇರುವಂತಹ ಋಷಿಗಳ ನಾಶ ಮಾಡಬೇಕು ಅಂತ ಕಲ್ಪನೆ ತುಂಬಾ ಗಟ್ಟಿಯಾಗಿತ್ತು ಅವನಿಗೆ. ಈ ಒಳ್ಳೆಯವ್ರನ್ನ ನಾಶ ಮಾಡೋ ಜನ ಇವತ್ ಮಾತ್ರ ಅಂತ ತಿಳ್ಕೊಳ್ಬೇಡಿ, ಅವತ್ತಿಂದನೂ ಇದ್ರು ಅವ್ರು ಯಾವಾಗ್ಲೂ ಇರ್ತಾರೆ. ಒಳ್ಳೆಯವರಿಗೆ ಎದುರಾಗಿ ಕೆಟ್ಟವರಿದ್ದಾಗ ಮಾತ್ರ ಇವ್ರು ಒಳ್ಳೆಯವರು ಅಂತ ನಮ್ಗೆ ಗೊತ್ತಾಗಲಿದ್ರೆ ಗೊತ್ತೇ ಆಗಲ್ಲ. ಎಲ್ಲರೂ ಒಳ್ಳೆಯವರಿದ್ರೆ ಒಳ್ಳೆಯವರು ಅಂತ ಹುಡ್ಕೋದು ಹೆಂಗೆ? ಹೀಗೆ ಕೆಟ್ಟವರಿದ್ದಾಗ ಆ ಕೆಟ್ಟವ್ರನ್ನ ವಿರೋಧಿಸೋರೆಲ್ಲ ಸ್ವಲ್ಪ ಒಳ್ಳೆಯವರು ಅಂತ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಇವಾಗ ಸಮಾಜದಲ್ಲಿ ಕೆಟ್ಟವ್ರು ಇರಬೇಕು. ನಂಗೆ ಯಾವಾಗಲೂ ಅನಿಸ್ತಿರುತ್ತೆ, ಸ್ವಾಮಿ ವಿವೇಕಾನಂದ ಹೇಳಿದಾಗೆ ಸಮಾಜದಲ್ಲಿ ಜಿಂಕೆಗಳಿದ್ರೇನೆ, ಅರಣ್ಯದಲ್ಲಿ ಜಿಂಕೆಗಳಿದ್ರೇನೆ ಹುಲಿಗೆ ಬೆಲೆ ಬರೋದು. ಎಲ್ರನ್ನೂ ಹುಲಿಗಳಾಗಿ ಮಾಡಿಬಿಟ್ರೆ ಮತ್ತು ಹುಲಿಗಳಿಗೆ ಬೆಲೆ ಎಲ್ಲಿಂದು? ಆಗ ಜನ ಇನ್ನೇನೋ ಆಗ್ಬೇಕು ಅಂತ ಆಲೋಚನೆ ಮಾಡ್ತಾರೆ. ಈಗ ಜಿಂಕೆಗಳಿರ್ಬೇಕು, ಹುಲಿಗಳು ಇರಬೇಕು ಅಂತ. ಈ ರೀತಿ ಕೆಟ್ಟವರಿದ್ದಾಗಲೇ ಈ ಒಳ್ಳೆಯವರು ಒಂದುಗೂಡ್ಲಿಕ್ಕೆ ಸಾಧ್ಯ ಆಗೋದು. ಸಹಸ್ರಾರ್ಜುನ ಎಷ್ಟು ವಿನಯದಿಂದ ಬಂದು ಋಷಿಗಳನ್ನ ಕೇಳ್ಕೊಂಡ. ಋಷಿಕರ ಮಗ ಜಮದಗ್ನಿಯ ಮಗ ಪರಶುರಾಮ. ಜಮದಗ್ನಿಗಳನ್ನು ಬಂದು ಕೇಳ್ಕೊಂಡ, ನಿಮ್ಮಪ್ಪ ನಮ್ಮಪ್ಪನಿಗೆ ಶಾಪ ಕೊಟ್ಟಿದ್ರು, ನಮ್ಮಪ್ಪ ನಾಶ ಆಗೋಗಲಿ ಅಂತ. ಆದ್ರೆ ಈಗ ಅವ್ರ ಮಗ ನೀನು, ಅವ್ರ ಮಗನಾಗಿರೋ ನನಗೆ ಬಂದು ಈ ಶಾಪ ಪರಿಹಾರ ಮಾಡ್ಕೊಡ್ಬೇಕು ಅಂತ. ಜಮದಗ್ನಿಗಳಿಗೆ ಇವನ್ ಕಂಡ್ರೆ ಮೊದಲಿಂದ ಆಗ್ತಿರ್ಲಿಲ್ಲ ಸಹಸ್ರಾರ್ಜುನಿಗೆ, ನಾನು ಬರ್ಲಿಕ್ಕೆ ಆಗಲ್ಲ ಅಂದ್ಬಿಟ್ರು. ಆದ್ರೆ ನನ್ನ ಮಗ ಇದರಲ್ಲೆಲ್ಲ ತುಂಬಾ ಹುಷಾರು, ಅವನನ್ನ ಕರ್ಕೊಂಡು ಹೋಗು ಅಂತ ಹೇಳಿ ಪರಶುರಾಮನನ್ನು ಕಳಿಸ್ಕೊಟ್ರು. 15-16 ವರ್ಷದ ಪರಶುರಾಮ ವೇದದಲ್ಲಿ ಎಲ್ಲವನ್ನು ಪಾಂಡಿತ್ಯ ಪಡ್ಕೊಂಡಿದ್ದಂತ ವ್ಯಕ್ತಿ. ಆದ್ರೆ ಶಸ್ತ್ರದ ವಿಚಾರದಲ್ಲೂ ಅಷ್ಟೇ ಪಾಂಡಿತ್ಯ ಇತ್ತು ಅವನಿಗೆ. ಅವನನ್ನು ಮೀರಿಸಿ ನಿಲ್ಲೋರು ಯಾರೂ ಇರಲಿಲ್ಲ. ಜಮದಗ್ನಿಗಳಿಗೆ ಧೈರ್ಯ ಇತ್ತು. ಪರಶುರಾಮನನ್ನ ಕರ್ಕೊಂಡು ಹೋಗಿ ಯಾರೂ ಶಸ್ತ್ರದಿಂದ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ಹೀಗಾಗಿ ಅವನು ಹೋಗಿ ಬಂದ್ರೆ ಹೋಗಿ ಬರ್ಲಿ ಅಂತ. ಪರಶುರಾಮ ಹೋದವನು ತನ್ನ ಪರಾಕ್ರಮದಿಂದ ಯಾವ ರೀತಿ ಮಾಡಬಿಟ್ಟ ಅಂತಂದ್ರೆ ಈ ಸಹಸ್ರಾರ್ಜುನನ ಇಡೀ ರಾಜ್ಯ ವೇದ ಪರಂಪರೆ ಅನುಸರಿಸೋ ತರ ಮಾಡಿಬಿಟ್ಟ. ಸಹಸ್ರಾರ್ಜುನಿಗೆ ಬಹಳ ಗಾಬರಿ ಆಗುತ್ತೆ. ಒಳ್ಳೆ ಕಥೆ ಆಯ್ತಲ್ಲ, ಶಾಪ ಪರಿಹಾರ ಮಾಡುವಂತ ಕರ್ಕೊಂಡು ಬಂದು ಇವನಿಂದಾಗಿ ನಾನು ವೇದವನ್ನು ಅನುಸರಿಸೋ ತರ ಆಯ್ತಲ್ಲ, ನಾನು ಆರ್ಯರ ರೀತಿ ಬದುಕೋ ತರ ಆಯ್ತಲ್ಲ ಅಂತ ಹೇಳಿ ಪರಶುರಾಮನನ್ನ ತನ್ನ ರಾಜ್ಯಕ್ಕೆ ಕಳಿಸ್ಕೊಟ್ಬಿಟ್ಟ. ಕುಪಿತನಾದ ಪರಶುರಾಮ ಒಂದಷ್ಟು ಜನರನ್ನು ಕರ್ಕೊಂಡು ತಾನು ಮತ್ತೆ ತನ್ನ ಆರ್ಯಾವರ್ತ ಭಾಗಕ್ಕೆ ಬಂದ್ಬಿಟ್ಟ. ಇಲ್ಲಿ ಉಳ್ಕೊಂಡಿದ್ದ. ತುಂಬಾ ಎಲ್ಲವೂ ಚೆನ್ನಾಗಿತ್ತು. ಆದರೆ ಸಹಸ್ರಾರ್ಜುನ ತುಂಬಾ ಸ್ಪಷ್ಟವಾಗಿ ಯೋಜನೆ ಮಾಡ್ತಿದ್ದ. ಯಾರು ಆರ್ಯರ ರೀತಿ ಬದುಕು ನಡೆಸ್ತಾರೋ, ಯಾರು ವೇದಗಳ ರೀತಿ ಬದುಕು ನಡೆಸ್ತಾರೋ ಇವ್ರನ್ನೆಲ್ಲ ನಾಶ ಮಾಡಬೇಕು ಅಂತ ಸ್ಪಷ್ಟವಾಗಿ ಯೋಜನೆ ಹಾಕ್ತಿದ್ದ. ಆದ್ರೆ ಈ ಆರ್ಯಾವರ್ತದ ನಡುವೆ, ಋಷಿಗಳ ನಡುವೆ ಬದುಕ್ತಿದ್ದಂತ ಎಲ್ಲ ರಾಜರುಗಳಿಗೂ ಏನಿತ್ತು ಅಂತಂದ್ರೆ, ಯಾರೂ ದುಷ್ಟರು ನಮ್ಮ ಮೇಲೆ ದಾಳಿ ಮಾಡ್ಲಿಕ್ಕೆ ಆಗಲ್ಲ, ನಾವೆಲ್ಲರೂ ವೇದವನ್ನ ನಂಬಿ ಬದುಕ್ತಾ ಇರೋರು, ದಾಳಿ ಮಾಡಿದ್ರೆ ಸಾಯ್ತಾರೆ, ಇವ್ರೇನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಖುಷಿಯಾಗಿರ್ತೀವಿ ಅಂತ ಆರಾಮಾಗಿದ್ರು. ಆದ್ರೆ ಸಹಸ್ರಾರ್ಜುನ ಮಾಡ್ತಿರುವಂತ ಪ್ಲಾನ್ ಅನ್ನ ಪರಾಶರ ಅನ್ನುವಂತ ಒಬ್ಬ ಋಷಿಗಳು ಸ್ಪಷ್ಟವಾಗಿ ಯೋಚನೆ ಮಾಡಿದ್ರು. ಯೋಚನೆ ಮಾಡಿ ಪ್ರತಿಯೊಬ್ಬ ರಾಜನ ಮನೆಗೂ ಹೋಗಿ, ನೋಡಿ ಸಹಸ್ರಾರ್ಜುನ ಇನ್ನು ಕೆಲವೇ ದಿನಗಳಲ್ಲಿ ದಾಳಿ ಮಾಡ್ತಾನೆ, ಹಾಗೆ ದಾಳಿ ಮಾಡಿದ್ರೆ ನಿಮ್ಮನ್ನು ನಾಶ ಮಾಡ್ತಾನೆ, ಅಷ್ಟು ಶಕ್ತಿ ಅವನಲ್ಲಿದೆ, ಏನಾದ್ರೂ ತಯಾರಿ ಮಾಡ್ಕೊಳ್ಳಿ ಅಂತಂದ್ರೆ ರಾಜರು ಹೇಳ್ತಿದ್ರೆ ಯಾಕೆ ಸುಮ್ಮನೆ ಹೆದರಿಸ್ತೀರಾ? ಆರಾಮಾಗಿದ್ದೀವಿ ನಾವು, ನಮ್ಮ ಮೇಲೆ ಯಾರು ದಾಳಿ ಮಾಡ್ಲಿಕ್ಕೆ ಬರಲ್ಲ, ನಾವು ಋಷಿಗಳ ಜೊತೆ ತುಂಬಾ ಆನಂದದಿಂದ ಬದುಕ್ತಿರುವಂತ ಜನ, ನಾವು ಯುದ್ಧ ಮಾಡ್ಲಿಕ್ಕೆ ಹೋಗಲ್ಲ ಅಂತ ಕಾಯ್ಕೊಂಡು ಕೂತಿದ್ರು. ಎಷ್ಟು ಚೆನ್ನಾಗಿ ರಿಪೀಟ್ ಆಗುತ್ತೆ ನೋಡಿ.
ನಮ್ಮ ರಾಷ್ಟ್ರಗಳ ಮೇಲೂ ಪದೇ ಪದೇ ಹೇಳಲಾಯ್ತು, ಭಾರತ ಎಚ್ಚರಿಕೆಯಿಂದಿರಿ, ಭಾರತದ ಮೇಲೆ ಬೇರೆ ಬೇರೆ ರಾಷ್ಟ್ರಗಳು ದಾಳಿ ಮಾಡ್ತವೆ, ಪಕ್ಕದಲ್ಲೇ ಪಾಕಿಸ್ತಾನ ಇದೆ, ಚೀನಾ ಇದೆ ಅಂದ್ರೆ ಈ ದೇಶದ ಒಬ್ಬ ರಾಜ ನೆಹರು, ಈ ದೇಶದ ಪ್ರಧಾನಿಯಾಗಿದ್ದ ನೆಹರು ಹೇಳ್ತಿದ್ರು, ಅದೇನು ಚೀನಾ ದಾಳಿ ಮಾಡುತ್ತೆ, ನಾವು ಚೀನಾ ಫ್ರೆಂಡ್ಸ್ ಆಗಿರ್ತೀವಿ ಯಾವಾಗ್ಲೂ, ಅದೇಂಗ್ ದಾಳಿ ಮಾಡ್ತಾರ ಅವರು, ನಾವು ತುಂಬಾ ಒಳ್ಳೆ ರಾಷ್ಟ್ರಪ್ಪ, ನಮ್ಮ ಮೇಲೆ ಯಾರು ದಾಳಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ, ನಾವು ತುಂಬಾ ಒಳ್ಳೆ ರಾಷ್ಟ್ರ, ಆದ್ರೆ ಪಕ್ಕದಲ್ಲಿರೋರು ಒಳ್ಳೆಯವರಾಗಿರ್ಬೇಕಲ್ಲ, ಪಕ್ಕದಲ್ಲಿರೋರಿಗೆ ವೇದದ ಮೇಲೆ ನಂಬಿಕೆನೇ ಇಲ್ವಲ್ಲ, ಪಕ್ಕದಲ್ಲಿರೋರಿಗೆ ಈ ದೇಶದಲ್ಲಿ ಒಳ್ಳೆತನ ಇದೆ ಅನ್ನೋದ್ರ ಮೇಲೆ ನಂಬಿಕೆ ಇಲ್ವಲ್ಲ, ದಾಳಿ ಮಾಡಿದ್ರು, ಈ ದೇಶವನ್ನು ಸೋಲಿಸಿದ್ರು. ಪರಾಶರರು ಅದೇ ಕೆಲಸ ಹಿಂದೆ ಮಾಡಿದ್ರು. ಪರಾಶರರು ಪದೇ ಪದೇ ಮಾತಿನಲ್ಲಿ ಹೇಳಿದ್ರು, ನೋಡಿ ಮತ್ತೆ ಮತ್ತೆ ದಾಳಿ ಮಾಡ್ತಾನೆ ಸಹಸ್ರಾರ್ಜುನ, ನಿಮ್ಮನ್ನೆಲ್ಲ ನಾಶ ಮಾಡ್ತಾನೆ ಅಂತಂದ್ರು, ಯಾರೂ ಕೇಳಲಿಲ್ಲ. ಪರಿಣಾಮ ಏನಾಯ್ತು, ಸಹಸ್ರಾರ್ಜುನ ಒಂದು ದೊಡ್ಡ ಸೇನೆ ತಗೊಂಡು ಬಂದ, ಎಲ್ಲ ಗುರುಕುಲಗಳನ್ನ ಧ್ವಂಸ ಮಾಡ್ತಾ ಹೊರಟ್ಬಿಟ್ಟ. ರಾಜರ ಕೈ ಚೆಲ್ಲಿ ಕುಳಿಸ್ಬಿಟ್ರು, ಸಹಸ್ರಾರ್ಜುನನ ಸೇನೆ ವಿರುದ್ಧ ನಾವು ಹೋರಾಟ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ಎಲ್ಲರೂ ಕೈ ಚೆಲ್ಲಿ ಕುಳಿಸ್ಬಿಟ್ರು. ಆದ್ರೆ ಒಬ್ಬ ಪರಾಶರ ಮುನಿ, ಒಬ್ಬ ಸಂತ, ಆತ ತಾನೆಲ್ಲೋ ಹೋಗಿದ್ದ, ಸಂಜೆ ಬಂದು ನೋಡಿದ್ರೆ ತನ್ನ ಗುರುಕುಲ ಸಂಪೂರ್ಣ ಉದ್ವಸ್ತವಾಗಿ ಹೋಗಿದೆ, ಗುರುಕುಲದಲ್ಲಿದ್ದ ತಾಯಿಯಂದ್ರ ಮೇಲೆ ಅತ್ಯಾಚಾರ ಆಗಿ ಹೋಗಿದೆ, ಎಲ್ಲರೂ ಆಕ್ರಂದನ ನಡೀತಾ ಇದೆ, ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಅವ್ರಿಗೆ. ಆ ವೇಳೆಯಲ್ಲಿ ನೋಡ್ತಾರೆ, ಸಹಸ್ರಾರ್ಜುನ ಒಂದು ಕುದುರೆ ತಗೊಂಡು ತನ್ನ 1000 ಸೈನಿಕರನ್ನ ಕರ್ಕೊಂಡು ಮುಂದೆ ದಾಳಿ ಮಾಡ್ಲಿಕ್ಕೆ ಹೊರಡ್ಲಿಕ್ಕೆ ಸಿದ್ಧನಾಗಿದ್ದ. ಪರಾಶರ ಮುನಿಗಳು ತನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ ಅಂತ ಹೇಳಿ ಆ ಕುದುರೆಯ ಲಗಾಮನ್ನು ಹಿಡಿದು ಎಳೆದು ನಿಂತ್ಕೊಂಡ್ರು. ಯಾರೋ ಒಬ್ಬ ವ್ಯಕ್ತಿ, ಒಬ್ಬ ಬ್ರಾಹ್ಮಣ, ಸಾಧಾರಣ ಬ್ರಾಹ್ಮಣ ತನ್ನ ಕುದುರೆಯ ಲಗಾಮನ್ನು ಹಿಡಿದು ನಿಂತ್ಕೊಂಡಿದ್ದಾನಲ್ಲ ಅಂತ ನೋಡಿದ್ರೆ ಪರಾಶರ ಮುನಿಗಳು ಅವನನ್ನು ಹೇಳ್ತಾರೆ, ನೀನ್ ನನ್ನ ಪ್ರಾಣ ತೆಗಿಬಹುದು, ಆದ್ರೂ ಚಿಂತೆ ಇಲ್ಲ, ನೀನನ್ನು ಹೋಗ್ಲಿಕ್ಕೆ ನಾನು ಬಿಡೋಲ್ಲ, ಒಂದ್ ಮಾತು ಹೇಳ್ತೀನಿ, ಇದನ್ನ ನಾಶ ಮಾಡ್ಲಿಕ್ಕೆ ಹೋದ್ರೆ, ವೇದ ಪರಂಪರೆಯನ್ನ ನಾಶ ಮಾಡ್ಲಿಕ್ಕೆ ಹೋದ್ರೆ ನೀನು ನಾಶ ಆಗೋಗ್ತೀಯ ಅಂತ ಪರಾಶರ ಮುನಿಗಳು ಸ್ಪಷ್ಟವಾದ ಎಚ್ಚರಿಕೆ ಕೊಟ್ಟರು. ಸಹಸ್ರಾರ್ಜುನ ಹೋಗೋ ಕಾಲ ಬಂದಿದೆ, ಇನ್ನೇನಾಗುತ್ತೆ ಅವನಿಂದ. ತನ್ನ ಸೇವಕರನ್ನ ಕರೆದು ಈ ಪರಾಶರ ಮುನಿಗಳನ್ನ ಚೆನ್ನಾಗಿ ಬಡಿಸ್ದ. ಪರಾಶರ ಮುನಿಗಳು ಚೀರ್ತಾ ನೆಲದ ಮೇಲೆ ಬಿದ್ರು, ರಾಕ್ರಂದನ ಕೂಗು ಮುಗಿಲು ಮುಟ್ಟಿತು, ಪರಾಶರರು ಸತ್ರು ಅಂತ ಹೇಳಿ ಸಹಸ್ರಾರ್ಜುನ ತನ್ನ ಸೇನೆ ತಗೊಂಡು ಮತ್ತೆ ಮುಂದಕ್ಕೆ ವಿಜಯ ಯಾತ್ರೆ ಮುಂದುವರಿಸ್ತಾ ಹೋದ. ಪರಾಶರ ಮುನಿಗಳು ಅಲ್ಲೇ ಬಿದ್ಕೊಂಡಿದ್ರು, ಇಡೀ ಗುರುಕುಲ ಉದ್ವಸ್ತವಾಗಿ ಹೋಗಿದೆ. ಪಕ್ಕದ ನದಿ ದಾಟಿ ಒಂದಷ್ಟು ಜನ ಬೆಸ್ತರು ಈ ಕಡೆ ಬಂದು ನೋಡ್ತಾರೆ, ಎಲ್ಲ ಕಡೆ ನಾಶವಾಗಿ ಹೋಗಿದೆ. ನಾಶವಾಗಿ ಹೋದ ನಂತರ ಜರುಥ ಅನ್ನೋಂಥ ಒಬ್ಬ ಬೆಸ್ತ ಮುಂದಕ್ಕೆ ಬಂದು ಈ ಪರಾಶರ ಮುನಿಗಳ ಹತ್ರ ನಿಂತು ನೋಡ್ತಾನೆ. ಅವನ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನಮಗೆಲ್ಲ ಮಾರ್ಗ ತೋರಿಸ್ತಿದ್ದಂತ ಪರಾಶರ ಮುನಿಗಳು ಸತ್ ಹೋದ್ರು ಅಂತ ಕಣ್ಣೀರಿಟ್ಟ. ಪರಾಶರ ಮುನಿಗಳು ಸತ್ರು ಅಂತ ಅವನು ಮುಂದಕ್ಕೆ ಹೋಗಿ ನೋಡ್ಬೇಕಾದ್ರೆ ಅವನ ಮಗಳು ಬಂದು, ಮತ್ಸಿ ಅಂತ ಅವಳ ಹೆಸರು, ಅವಳು ಬಂದು ಪರಾಶರ ಮುನಿಗಳನ್ನು ನೋಡ್ತಾರೆ. ಪರಾಶರ ಮುನಿಗಳು ನಿಧಾನ ಕಣ್ ತೆಗೆದ್ರು. ಕಣ್ ತೆರೆದು ಕೂಡ್ಲೆ ಯಾಕೆ ಜೋರಕ್ಕೆ ಹೋಗಿದ್ಲು, ಪರಾಶರ ಮುನಿಗಳು ಬದುಕಿದ್ದಾರೆ, ಇವರು ಸತ್ತಿಲ್ಲ ಅಂತ. ಜರುತ ಓಡ್ ಬಂದ. ಇನ್ನು ಬಹಳ ಹೊತ್ತಕ್ಕಾದ್ರೆ ಸಹಸ್ರಾರ್ಜುನ ಅಟ್ಟಿಸ್ಕೊಂಡು ಬರ್ತಾನೆ ಅಂತ ಗೊತ್ತಾಗ ಅವ್ರು ಏನ್ ಮಾಡಿದ್ರು, ಪರಾಶರ ಮುನಿಗಳು ಒಬ್ಬರನ್ನೇ ತಮ್ಮ ದೋಣಿಗೆ ಹಾಕೊಂಡ್ರು, ತಮ್ಮ ಮನೆಗೆ ಕರ್ಕೊಂಡು ಹೋದ್ರು. ಪರಾಶರ ಮುನಿಗಳು ಅಲ್ಲಿ ಆ ಜರುಥನ ಮನೆಯಲ್ಲಿ ಆರೈಕೆ ಪಡ್ಕೊಂಡ್ರು. ಆರೈಕೆ ಪಡ್ಕೊಂಡ ನಂತರ ಮತ್ತೆ ಜೀವ ಬಂತು. ಈ ಏಟ್ನಲ್ಲಿ ಅವ್ರ ಕಾಲೇ ಮುರಿದೋಗುವಂತ ಹಂತಕ್ಕೆ ಬಂದಿತ್ತು, ಕುಂಟ್ಕೊಂಡು ನಡಿಬೇಕಾದ ಪರಿಸ್ಥಿತಿ. ಪರಾಶರ ಮುನಿಗಳು ಅಲ್ಲಿರ್ಬೇಕಾದ್ರೆ ಮತ್ಸ್ಯೆಯೊಂದಿಗೆ ಅವರಿಗೆ ಸಹಗಮನವಾಯಿತು. ಮತ್ಸ್ಯೆಯೊಂದಿಗೆ ಅವ್ರು ಒಂದಾದ್ರು. ಅದರ ಪರಿಣಾಮವಾಗಿ ಕೃಷ್ಣ ಅನ್ನುವಂಥ ಒಂದು ಮಗು ಹುಟ್ಟಿದ. ಆಷಾಢ ಪೂರ್ಣಿಮೆಯ ದಿನ ಹುಟ್ಟಿದ ಮಗು. ವ್ಯಾಸ ಪೂರ್ಣಿಮೆ ಅಂತ ಅವತ್ತೇ ಕರೆಯೋದು. ವ್ಯಾಸರು ಹುಟ್ಟಿದ ದಿನ ಅದು. ಆಷಾಢ ಪೂರ್ಣಿಮೆಯ ದಿನ ಈ ವ್ಯಾಸರು ಹುಟ್ಟಿದ ನಂತರ ಕೃಷ್ಣ ಹುಟ್ಟಿದ. ಪರಾಶರ ಮುನಿಗಳು ತಮ್ಮ ಕರ್ತವ್ಯದ ನೆನಪಾಗಿ ತಾವು ಆರೋಗ್ಯವಂತರಾದಾಗ ಆ ಬೆಸ್ತನ ಮನೆಯನ್ನು ಬಿಟ್ಟು ತಾವು ಮುಂದೆ ಈ ರಾಷ್ಟ್ರವನ್ನ ಸಂಘಟಿಸಬೇಕು, ಎಲ್ಲೆಲ್ಲಿ ಈ ಸಹಸ್ರಾರ್ಜುನನ ಕಾರಣದಿಂದಾಗಿ ಗುರುಕುಲಗಳು ನಾಶವಾಗಿವೆಯೋ, ವೇದ ಪರಂಪರೆ ನಾಶವಾಗಿದೆಯೋ ಅದನ್ನೆಲ್ಲ ಮತ್ತೆ ಸಂಘಟಿಸಬೇಕು ಅಂತ ಪರಾಶರರು ಹೊರಟ್ಬಿಟ್ರು. ಇಲ್ಲಿ ಹುಡುಗ ಕೃಷ್ಣ, ಪುಟ್ಟ ಹುಡುಗ, ಚಿಕ್ಕಂದಿಂದ ಅಪ್ಪನ ನೋಡ್ಲೇ ಇಲ್ಲ ಅವನು. ತನ್ನ ತಾಯಿ ಕೂಡ ಎಂಥವಳು ಅಂತಂದ್ರೆ, ಬೆಳಿಗ್ಗೆ ಹೋದ್ರೆ ಸಂಜೆ ಬರ್ತಾಳೆ, ಮೀನನ್ನು ಹಿಡಿಯೋ ಕೆಲಸ ಅವಳದು. ಅಜ್ಜ ಅಜ್ಜಿ ಎಲ್ಲರೂ ಮೀನನ್ನು ಹಿಡಿದು ಬದುಕುವಂಥವ್ರು. ಈ ಹುಡುಗನಿಗೆ ವಿಶೇಷವಾದ ಶಕ್ತಿ ಒಳಗಿದೆ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಪರಾಶರ ಮುನಿಗಳ ಮಗ ಅಲ್ಲ ಅವನು, ಸಾಮಾನ್ಯ ಅಲ್ಲ ಅವನು, ವಿಶೇಷವಾದ ಶಕ್ತಿ ಇದೆ ಅಂತ ಗೊತ್ತಾಗುತ್ತೆ ಅವನಿಗೆ. ಆದ್ರೆ ಆ ಶಕ್ತಿ ಏನು ಅಂತ ಅವನಿಗೆ ಅರ್ಥ ಆಗ್ತಿಲ್ಲ. ಪ್ರತಿದಿನ ತನ್ನ ತಾಯಿ ಬಂದ್ರೆ ತಾಯಿನ ಕೇಳ್ತಾನೆ, ಅಮ್ಮ ಎಲ್ಲ ಮಕ್ಕಳಿಗೂ ಅಪ್ಪ ಇದ್ದಾರೆ, ಮಕ್ಕಳು ಆಡ್ಲಿಕ್ಕೆ ಬಂದ್ರೆ ಅಪ್ಪನ ಕತೆ ಹೇಳ್ತಾರೆ, ಆದ್ರೆ ನನಗೆ ಮಾತ್ರ ಯಾಕೆ ಅಪ್ಪ ಇಲ್ಲ ಅಂತ. ಆ ತಾಯಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ನಿಮ್ಮಪ್ಪ ಬರ್ತಾರೆ ಅಂತ ಹೇಳಿ ಮುಂದುಡ್ತಾಳೆ. ಆದ್ರೆ ಪರಾಶರ ಮುನಿಗಳು ಹೇಗಿದ್ರು ಅಂತಂದ್ರೆ, ಪ್ರತಿ ಆಷಾಢ ಪೂರ್ಣಿಮೆಯ ದಿನ ತಾವು ಎಲ್ಲೇ ಇದ್ರು ಬಂದು ಮಗನನ್ನು ನೋಡ್ಕೊಂಡು ಆಶೀರ್ವಾದ ಮಾಡಿ ಹೋಗ್ತಿದ್ರು.
ಸುಮಾರು 8 ವರ್ಷ ಆಗೋಯ್ತು ಈಗ ಕೃಷ್ಣನಿಗೆ. ಆ ಕೃಷ್ಣ ಪ್ರತಿನಿತ್ಯ ಬಂದು ನದಿ ತೀರದಲ್ಲಿ ಬಂದು ನಿಂತ್ಕೊಂಡು ದೂರ ನೋಡ್ತಾ ಕೂತ್ಕೊಳ್ತಾನೆ, ನಮ್ಮ ಅಪ್ಪ ಬರ್ಬೋದು ಅಂತ. ಹೆಂಗಿರುತ್ತೆ ಅಂತಂದ್ರೆ ಇದನ್ನ ತುಂಬಾ ಸುಂದರವಾಗಿ ವರ್ಣಿಸುವಂತ ಕವಿಗಳು ಹೇಳ್ತಾರೆ, ಅವನು ಪ್ರತಿನಿತ್ಯ ಸೂರ್ಯನನ್ನು ನೋಡ್ತಾ, ಯಾಕಂದ್ರೆ ಆಷಾಢ ಪೂರ್ಣಿಮೆ ದಿನ ಅಪ್ಪ ಅದಕ್ಕಿಂದನೇ ಬರ್ತಾರಲ್ಲ, ಇವತ್ತು ಬರ್ಬೋದು ನಾಳೆ ಬರ್ಬೋದು ಅಂತ ಕಾಯ್ತಾ ಕೂತ್ರೆ ಪಕ್ಕದಲ್ಲಿದ್ದವರೆಲ್ಲ ಹುಚ್ಚಿಡ್ದಿದೆ ಈ ಮಗುಗೆ, ಅವನ್ ನಕ್ಷತ್ರ ನೋಡ್ಕೊಂಡು ಸೂರ್ಯನ್ ನೋಡ್ಕೊಂಡು ಚಂದ್ರನ್ ನೋಡ್ಕೊಂಡು ಅಪ್ಪ ಅಂತ ಹೇಳ್ತಿರ್ತಾನೆ ಅಂತ ಬಹಳ ರೇಗಿಸ್ತಿದ್ರಂತೆ ಅವನಿಗೆ. ಎಂತ ಅದ್ಭುತವಾದ ಮಗು ಅದು ಅಂತಂದ್ರೆ ತನ್ನ ತಾಯಿಗೆ ಯಾವಾಗ್ಲೂ ಹೇಳ್ತಿತ್ತು, ಅಮ್ಮ ನಾವ್ ಇಲ್ಲಿ ಏನ್ ಮಾಡೋದು, ನಮ್ಮ ಅಪ್ಪನ ಜೊತೆ ಹೋಗ್ಬಿಡೋಣ, ನಿನಗೆ ಎಲ್ಲಿದ್ದಾರೆ ನಮ್ಮ ಅಪ್ಪ ಅಂತ ಗೊತ್ತಿದೆ, ಅವ್ರ ಜೊತೆ ಹೋಗೋಣ ಅಂದ್ರೂ ತಾಯಿ ಅವನಿಗೆ ಸಮಾಧಾನ ಮಾಡಿ ಮಾಡಿ ಉಳಿಸ್ಕೊಳ್ತಿದ್ಲು. ಇತ್ತ ಜರುತನಿಗೆ ಅಂದ್ರೆ ಈ ಕೃಷ್ಣನ ಅಜ್ಜ ಮತ್ಸ್ಯ ತಂದೆಗೆ ಹೊಟ್ಟೆ ಉರಿ, ಯಾವುದೋ ಒಬ್ಬ ಮುನಿಯಿಂದಾಗಿ ಮಗು ಆಯ್ತು, ಮುನಿನೂ ಈಗ ಇಲ್ಲ, ನನ್ನ ಮಗಳಿಗೆ ಬೇರೆ ಮದುವೆ ಆದ್ರೂ ಮಾಡಿದ್ರೆ ಆರಾಮಾಗಿರ್ತಿದ್ಲು, ಈ ಮಗುನ್ ಬೇರೆ ಗಂಟು ಕಟ್ಕೊಂಡಿದ್ದಾಳಲ್ಲ ನನ್ನ ಮಗಳು, ಹೇಗಾದ್ರೂ ಮಾಡಿ ಈ ಮಗುನ್ ಸಾಗ್ ಹಾಕ್ಬಿಟ್ರೆ ನನ್ನ ಮಗಳಿಗೆ ಇನ್ನೊಂದು ಮದುವೆ ಮಾಡಬಹುದು ಅಂತ ಅವನ ಆಲೋಚನೆ ಅದು. ಒಂದು ಆಷಾಢ ಪೂರ್ಣಿಮೆ 8 ವರ್ಷ ಆಗಿದೆ ಕೃಷ್ಣನ್ಗೆ. ಒಂದಿನ ಅವ್ನು ಕಾಯ್ತಾ ಇದ್ದಾನೆ, ಅಮ್ಮ ನಾಳೆ ಪೂರ್ಣಿಮೆ ಅಲ್ವಾ, ನಮ್ಮಪ್ಪ ಬಂದೇ ಬರ್ತಾರಲ್ವಾ. ಆದ್ರೆ ತಾಯಿ ಹೇಳ್ತಾಳೆ, ಮಗು ಅಪ್ಪ ಬರೋದಿಲ್ಲ ಕಣೋ. ಯಾಕೆ ಬರೋದಿಲ್ಲ ಅಂತ ಹೇಳ್ತಾಳೆ ಅಂದ್ರೆ, ಅಕಸ್ಮಾತ್ ನಾನು ಅಪ್ಪ ಬಂದೇ ಬರ್ತಾರೆ ಅಂತ ಹೇಳ್ಬಿಟ್ರೆ ಈ ಮಗು ಅಂತೂ ಕಾಯ್ತಾ ಇರುತ್ತೆ, ನಾಳೆ ಅಪ್ಪ ಬರದೇ ಹೋದ್ರೆ. ಯಾಕೆಂದ್ರೆ ಪರಾಶರರ ಕೆಲಸ ಸಾಮಾನ್ಯವಾದ ಕೆಲಸ ಅಲ್ಲ, ಮಕ್ಕಳನ್ನ ನೋಡ್ಕೊಳ್ಳೋದು ಅಥವಾ ಒಂದಷ್ಟು ಊರನ್ನ ನೋಡ್ಕೊಳ್ಳೋದು ಅಲ್ಲ, ಇಡೀ ರಾಷ್ಟ್ರವನ್ನು ಪುನರ್ ಸಂಘಟಿಸಬೇಕಾಗಿರುವಂತ ಕೆಲಸ ಅವನದ್ದು. ಅವನು ಎಲ್ಲಿರ್ತಾನೋ, ಯಾವ ಅವ್ಯವಸ್ಥೆಯಲ್ಲಿ ಇರ್ತಾನೋ, ಅವನು ಬರ್ತಾನೆ ಅಂತ ಗ್ಯಾರಂಟಿ ಕೊಡ್ಲಿಕ್ಕಾಗಲ್ಲ ಅಂತ. ಆದ್ರೆ ಮಗನಿಗೆ ಒಂದೇ ಒಂದು ವಿಶ್ವಾಸ, ನಮ್ಮಪ್ಪ ಬಂದೇ ಬರ್ತಾರೆ ಅಂತ. ಅವತ್ತಿನ ದಿನ ಬೆಳಗ್ಗೆ ಎದ್ದು ಅವನು ಕಾಯ್ತಾ ಕೂತ, ಬೆಳಗ್ಗೆ ಆಯ್ತು, ಮಧ್ಯಾಹ್ನ ಆಯ್ತು, ಸಂಜೆಯ ವೇಳೆಗೆ ಕತ್ಲಾಗ್ತಾ ಬಂದಾಗ ಇನ್ನಪ್ಪ ಬರೋದೇ ಇಲ್ಲ ಅನ್ಕೊಳ್ಳೋ ವೇಳೆಗೆ ಒಂದು ಚುಕ್ಕಿ ಕಾಣಿಸ್ಲಿಕ್ಕೆ ಶುರುವಾಯ್ತು. ಬಹಳ ಆನಂದ ಆಯ್ತು ಅವನಿಗೆ. ಆ ಚುಕ್ಕಿ ಹೊಂದಿದ್ದಂತ ದೋಣಿ ಮೂಲಕ ಬಂದವರು ಇವನಪ್ಪ ಪರಾಶರ. ಬಹಳ ಸಂತೋಷ ಆಯ್ತು ಅವನಿಗೆ. ಅಪ್ಪನ ಜೊತೆ ಓಡಾಡ್ತಾನೆ. ಈ ಬಾರಿ ಅವನಿಗೆ ಅಪ್ಪನ ಜೊತೆ ಓಡಾಡ್ಲಿಕ್ಕೆ ವಿಶೇಷವಾದ ಹೆಮ್ಮೆ, ಯಾಕಂದ್ರೆ 8 ವರ್ಷ ಆಗಿದೆ, ಸ್ವಲ್ಪ ಬುದ್ಧಿಯೂ ಬಂದಿದೆ ಅವನಿಗೆ. ಅಪ್ಪನ ಜೊತೆ ಮಾತಾಡ್ತಾನೆ, ಮಾತಾಡಬೇಕು ಅಂತ ತುಂಬಾ ಖುಷಿ ಪಡ್ತಾನೆ. ಇಡೀ ಊರಿನ ಜನ ಬಂದು ಅಪ್ಪನಿಗೆ ನಮಸ್ಕಾರ ಮಾಡೋದು ನೋಡ್ತಾನೆ, ಅವನಿಗೆ ತುಂಬಾ ಸಂತೋಷ. ನಮ್ಮ ಅಜ್ಜನಿಗೆ ಯಾರು ನಮಸ್ಕಾರ ಮಾಡಲ್ಲ, ನಮ್ಮ ಅಪ್ಪನಿಗೆ ಎಲ್ಲರೂ ನಮಸ್ಕಾರ ಮಾಡ್ತಾನೆ ಅಂದ್ರೆ ನಮ್ಮಪ್ಪ ವಿಶೇಷವಾದ ಶಕ್ತಿ ಇರಬೇಕು ಅಂತ. ಏನಿದೆ ನಮ್ಮ ಅಪ್ಪನಲ್ಲಿ ಇವನೊಂದು ಆಶ್ಚರ್ಯ. ಮತ್ ನಮ್ಮಪ್ಪ ನಮ್ ಕರೆದು ಮಾತಾಡಲ್ಲ, ನಮ್ಮಪ್ಪ ಮಾತಾಡಿದ್ರೆ ಮಂತ್ರಗಳು ಬರ್ತವೆ. ಯಾವ ಮಂತ್ರ ಇವ್ರು ಹೇಳ್ತಾರೆ? ಹುಡುಗನ ತೀಕ್ಷ್ಣಮತಿ ಹೇಗಿತ್ತು ಅಂತಂದ್ರೆ, ಅಪ್ಪ ನದಿಯಲ್ಲಿ ಹೇಳ್ಕೊಂಡು ಸಂಧ್ಯಾವಂದನೆ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ನಿಂತ್ಕೊಂಡು ಅವನು 2 ನಿಮಿಷ ನೋಡ್ದ, ಅಪ್ಪ ಮುಗಿಸಿದ ನಂತರ ಅಪ್ಪ ಮಾಡಿದಷ್ಟನ್ನು ತಾನು ರಿಪೀಟ್ ಮಾಡ್ದ. ಅಪ್ಪ ಹೇಳಿದ್ರು, ಮಗು ಇವೆಲ್ಲ ವೇದ ಮಂತ್ರಗಳಪ್ಪ, ನಿನಗೆ ನೀನು ದ್ವಿಜನಾಗದ ಹೊರತು ಅಂದ್ರೆ ನೀನು ಮತ್ತೆ ಹುಟ್ಟದ ಹೊರತು ಇದನ್ನ ಮಾಡಬಾರ್ದಪ್ಪ ಅಂತ. ನನಗೆ ಆಶ್ಚರ್ಯ ಆಯ್ತು. ಮತ್ತೆ ಹುಟ್ಟೋದು ಅಂದ್ರೆ ಏನಪ್ಪಾ ಅಂದ್ರೆ, ಸರ್ ಉಪನಯನ ಮಾಡ್ಬೇಕಪ್ಪ. ಉಪನಯನ ಅನ್ನೋದು ಮತ್ತೆ ಹುಟ್ಟೋದಂತೆ. ದ್ವಿಜ 2ನೇ ಬಾರಿ ಅವನು ಹುಟ್ಟಬೇಕು. 2ನೇ ಬಾರಿ ಹುಟ್ಟೋದು ಯಾಕೆ ಅಂದ್ರೆ, ಅವನು ಉಪನಯನ ಆಗುವವರೆಗೂ ಜ್ಞಾನ ಮಾರ್ಗದಲ್ಲಿ ಹೋಗೇ ಇರೋಲ್ಲ. ಜ್ಞಾನ ಮಾರ್ಗಕ್ಕೆ ಹೋಗ್ತಾನೆ ಅಂದ್ರೆ 2ನೇ ಬಾರಿ ಹುಟ್ಟುತ್ತಾನೆ ಅಂತ. ಪ್ರತಿಯೊಬ್ರು ಅನೇಕ ಬಾರಿ ಸಾಯ್ತಾರಂತೆ. ಮೊದಲನೇ ಬಾರಿ ಸಾಯೋದು ತಂದೆಯ ವೀರ್ಯ ತಾಯಿಯ ಇದ್ರ ಜೊತೆ ಅಂಡಾಶಯದೊಂದಿಗೆ ಸೇರಿದಾಗ. 2ನೇ ಬಾರಿ ಸಾಯೋದು ಅವನು ಭೂಮಿಗೆ ಬಂದಾಗ. 3ನೇ ಬಾರಿ ಸಾಯೋದು ಅವನು ದ್ವಿಜನಾದಾಗ. 4ನೇ ಬಾರಿ ಒರಿಜಿನಲ್ ಸಾಯೋದು ಅಂತ. ನಾವೆಲ್ಲರೂ ಸಾಯೋದು ಅಂದ್ರೆ ಕೊನೆದಾಗ ಸಾಯೋದು ಅಂತ ತಿಳ್ಕೊಳ್ತೀವಿ. ನಾವೆಲ್ಲರೂ ಪದೇ ಪದೇ ಸಾಯ್ತಾ ಇರುವಂತ ಜನನೇ. ಪದೇ ಪದೇ ಹೊಸ ಮಾರ್ಗಕ್ಕೆ ಹೋದಾಗ ಹಳೆದನ್ನು ಸಾಯಿಸಿಯೇ ಹೊಸ ಮಾರ್ಗಕ್ಕೆ ಹೋಗೋದು, ಇಲ್ಲದೆ ಹೋದ್ರೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಸಾಯಿಸ್ತಾ ಸಾಯಿಸ್ತಾ ನಮ್ಮನ್ನು ಸಾಯಿಸ್ಕೊಂಡು ಮುಂದೆ ಹೋಗ್ತಿರೋದು. ಅಪ್ಪ ಅದನ್ನೆಲ್ಲ ಆ ಮಗು ಹೇಳಿದಾಗ ಅವನ್ ಕಣ್ಣು ಅರಳಿಸ್ಕೊಂಡು ಕೇಳ್ತಾನೆ, 8 ವರ್ಷದ ಮಗು, ವಾ ಎಷ್ಟು ಚೆನ್ನಾಗಿದೆ ಅಪ್ಪ ಇದೆಲ್ಲ ಅಂತ. ಕೊನೆಗೆ ಈ ಬಾರಿ ಅಪ್ಪ ಮನೆಗೆ ಬಂದವರು ಮನೆಯಲ್ಲಿ ಒಂದಿನ ಇದ್ಬೇಕಾದ್ರೆ ಜರುತ ಕೂತ್ಕೊಂಡು ಹೇಳ್ದ, ನೋಡಿ ಎಲ್ಲ ಚೆನ್ನಾಗಿದೆ, ಆದ್ರೆ ಈ ಮಗು ಇದೆಯಲ್ಲ ಇದೇ ನಮ್ಮೊಂದು ಪೀಡೆ ಆಗಿದೆ. ಅಪ್ಪಂಗೆಲ್ಲ ಅರ್ಥ ಆಯ್ತು, ಪರಾಶರರಿಗೆಲ್ಲ ಗೊತ್ತಾಯ್ತು. ಇಲ್ಲ, ಈ ಬಾರಿ ನಾನೇನು ನನ್ನ ಜೊತೆ ಕರ್ಕೊಂಡು ಹೋಗ್ಬೇಕು ಅಂತಾನೆ ಬಂದಿದ್ದೀನಿ ಅಂತ ಹೇಳಿದ್ಕೊಳ್ಳಿ. ಜರುತನಿಗೆ ಬಹಳ ಆನಂದ. ನೀವು ಕರ್ಕೊಂಡು ಹೋದ್ರೆ ಅಂದ್ರೆ ಮಗನಿಗೆ ಒಳ್ಳೆ ಶಿಕ್ಷಣ ಸಿಗುತ್ತೆ ಅಂತಲ್ಲ, ನನ್ನ ಮಗಳಿಗೆ ಇನ್ನೊಂದು ಮದುವೆ ಮಾಡ್ಬೋದು ಅಂತ ಬಹಳ ಆನಂದ ಪಟ್ಟ. ಸರಿ ಅಂತ ಹೇಳಿ ಅವನನ್ನು ಕಳಿಸ್ಕೊಡ್ಲಿಕ್ಕೆ ಎಲ್ಲ ವ್ಯವಸ್ಥೆ ಆಯ್ತು. ಮಗುಗೂ ಅಷ್ಟೇ ಆನಂದ, ನಮ್ಮ ಅಪ್ಪನ ಜೊತೆ ಹೋಗ್ತೀನಲ್ಲ ಅಂತ. ಹೋಗ್ಬೇಕಾದ್ರೆ ಮಗು ಅಪ್ಪನ್ನ ಕರೆದು ಕೇಳ್ತಾನೆ, ಅಪ್ಪ ಅಮ್ಮನ್ನು ಕರ್ಕೊಂಡು ಹೋಗೋಣ ಜೊತೆಯಲ್ಲಿ. ಅಪ್ಪ ಹೇಳಿದ್ರು, ಇಲ್ಲಪ್ಪ ಅಮ್ಮನ್ ಕರ್ಕೊಂಡು ಹೋಗ್ಲಿಕ್ಕಾಗಲ್ಲ. ಆ ಮಗು ಪ್ರಶ್ನೆ ಕೇಳುತ್ತಂತೆ, ಮತ್ತೆ ಅಮ್ಮ ಬರ್ಲಿಲ್ಲ ಅಂದ್ರೆ ನಾನು ಮತ್ತೆ ಹುಟ್ಟೋದು ಹೆಂಗೆ? ದ್ವಿಜ ಆಗ್ಬೇಕು ಅಂತ ನೀನ್ ಹೇಳಿದ್ಯಲ್ಲ, ಮತ್ತೆ ಅಮ್ಮ ಜೊತೆಲಿ ಇರ್ಲೇಬೇಕಲ್ಲ ದ್ವಿಜ ಆಗ್ಬೇಕು ಅಂದ್ರೆ. ಅಪ್ಪ ಹೇಳಿದ್ರು, ನೀ ಈ ಬಾರಿ ದ್ವಿಜ ಆಗೋದು ಉಪನಯನ ಸಂಸ್ಕಾರದಿಂದ, ಯೋಚನೆ ಮಾಡಬೇಡ ಅಂತ ಹೇಳಿ ಮಗನನ್ನ ಜೊತೆಲಿ ಕಟ್ಕೊಂಡ್ರು. ಮಾರನೇ ದಿನ ಬೆಳಿಗ್ಗೆ ಈ ಹುಡುಗ ತಯಾರಾಗಿ ನಿಂತ. ಎಲ್ರಿಗಿಂತ ಮುಂಚೆ ದೋಣಿಯಲ್ಲಿ ಹೋಗಿ ಕೂತ್ಕೊಂಡ. ಎಲ್ಲರೂ ಮನೆಯಲ್ಲಿ ಕಾಯ್ತಾ ಇದ್ದಾರೆ, ಹುಡುಗ ಬರ್ತಾನೆ ನಮಸ್ಕಾರ ಮಾಡ್ಲಿಕ್ಕೆ ಅಂದ್ರೆ. ಹುಡುಗ ದೋಣಿಲಿ ಹತ್ತು ಕೂತ್ಬಿಟ್ಟಿದ್ದಾನೆ. ಯಾಕಂದ್ರೆ ಹೋಗೋ ಟೈಮಲ್ಲಿ ಎಳೆದಿಟ್ಕೊಂಡ್ಬಿಟ್ರೆ ಕಷ್ಟ, ಇವರೊಂದು ಮೊದಲೇ ಹೋಗಿ ಕಾಯ್ಕೊಂಡು ಕೂತ್ಬಿಟ್ಟಿದ್ದಾನೆ.
ಬಿಟ್ಟಿದ್ದಾನೆ. ಅವನಿಗೆ ಈ ವ್ಯವಸ್ಥೆಯೇ ಬೇಡ, ಈ ಅವಸ್ಥೆಯೇ ಬೇಡ, ತನ್ನ ಅಪ್ಪನ ಜೊತೆ ಆರಾಮಾಗಿರ್ಬೇಕು, ಆನಂದವಾಗಿ ಕಾಲ ಕಳಿಬೇಕು ಅಂತ, ತನ್ನ ತಂದೆಯ ಜ್ಞಾನವನ್ನೆಲ್ಲ ಪಡ್ಕೋಬೇಕು ಅನ್ನೋ ಆಸೆ ಅವನಿಗೆ ಆ ಉತ್ಸಾಹದಲ್ಲಿ ಹೇಗಿತ್ತು ಅಂದ್ರೆ ಮೊದಲೇ ಹೋಗಿ ಕೂತ್ಕೊಂಡ. ಅಪ್ಪ ಕರೆದು ಹೇಳಿದ್ರು, ಮಗು ಇದು ಸಂಸ್ಕಾರ ಅಲ್ಲ, ಅಜ್ಜ ಅಜ್ಜಿಗೆ ನಮಸ್ಕಾರ ಮಾಡು, ನಿನ್ನಮ್ಮನಿಗೆ ನಮಸ್ಕಾರ ಮಾಡು, ಜೊತೆಯಲ್ಲಿ ಹೋಗೋಣ ಅಂತ. ಮಗು ಓಡ್ ಬಂತು, ಅಜ್ಜ ಅಜ್ಜಿಗೆ ನಮಸ್ಕಾರ ಮಾಡ್ತು. ಪುಟ್ಟ ಹುಡುಗ 8 ವರ್ಷದ ಬಾಲಕ ತನ್ನ ತಂದೆ ಜೊತೆ ಹೊರಟು ನಿಂತ. ತಂದೆ ಒಂದು ದೋಣಿಯಲ್ಲಿ ಕೂರಿಸ್ಕೊಂಡ್ರು, ದೂರ ಪ್ರಯಾಣಕ್ಕೆ ಹೊರಟರು. ಎಂಥ ದೀರ್ಘವಾದ ಪ್ರಯಾಣ ಅಂತಂದ್ರೆ ಈ ಪ್ರಯಾಣದುದ್ದಕ್ಕೂ ಆ ಬಾಲಕ ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಹೋದ. ಅವನು ಕೇಳೋ ಮೊದಲನೇ ಪ್ರಶ್ನೆ ಅಂದ್ರೆ, ಅಪ್ಪ ಊರಿನ ಜನ ನಿಂಗೆ ಯಾಕೆ ನಮಸ್ಕಾರ ಮಾಡ್ತಾರೆ, ನಮ್ಮ ತಾತನಿಗೆ ಮಾಡಲ್ಲ. ಅಪ್ಪ ಹೇಳಿದ್ರು, ಯಾಕೆ ನಮಸ್ಕಾರ ಮಾಡ್ತಾರೆ ಅಂತಂದ್ರೆ ನನ್ನನ್ನು ಗುರುಗಳು ಅಂತ ಭಾವಿಸ್ತಾರೆ. ಹುಡುಗರಿಗೆ ಮೊದಲನೇ ಬಾರಿ ಗುರು ಅಂತ ಪದ. ಬೆಸ್ತರ ಮನೆಯಲ್ಲಿದ್ದವನು, ಅವನಿಗೆ ಬರ್ತಿದ್ದ ಭಾಷೆ ಬೆಸ್ತರ ಭಾಷೆ ಒಂದೇ. ಆದ್ರೆ ಅಪ್ಪನ ಜೊತೆ ಸೇರಿದ ನಂತರ ಅವನಿಗೆ ಇನ್ನೂ ಅದ್ಭುತವಾದ ಭಾಷೆ ಇದೆ ಅಂತ ಗೊತ್ತಾಯ್ತು. ಅವನು ಇದನ್ನೆಲ್ಲ ಕೇಳಿದಾಗ ಅನ್ನಿಸ್ತು, ನಮ್ಮ ಅಪ್ಪನಿಗೆ ಇವೆಲ್ಲ ಬರೋದ್ರಿಂದಾನೇ ಇವರನ್ನ ಶ್ರೇಷ್ಠ ಗುರು ಅಂತ ಭಾವಿಸ್ತಾರೆ. ಕೇಳಿದ, ಅಪ್ಪ ನೀನ್ ಮಂತ್ರ ಎಲ್ಲಿಂದ ಕಲಿತೆ, ಮೊದಲನೇ ಬಾರಿಗೆ ನೀನ್ ಮಂತ್ರ ಕಲ್ತಿಯಲ್ಲ ಅದು ಎಲ್ಲಿಂದ ಕಲಿತೆ? ಅಪ್ಪ ಜೋರಾಗಿ ನಕ್ಬಿಟ್ರು, ಇದೆಲ್ಲ ಗುಟ್ಟು ಕಣಪ್ಪ, ನಾನು ಯಾವಾಗ್ಲಾದ್ರೂ ನೀನ್ ದೊಡ್ಡವನಾದ್ಮೇಲೆ ಹೇಳ್ತೀನಿ ಅಂತ. ಆದ್ರೆ ಹುಡುಗನ ತೀಕ್ಷ್ಣ ಮತ್ತೆ ಎಂತದ್ದಿತ್ತು ಅಂತಂದ್ರೆ, ಅಪ್ಪ ಹೇಳ್ಕೊಟ್ಟಿದ್ದನ್ನ ಮರುಕ್ಷಣದಲ್ಲೇ ಕಲಿಯುವಂತ ಮೇಧಾಶಕ್ತಿ ಇತ್ತು ಅವನಿಗೆ. ಅಪ್ಪ ಪ್ರತಿ ಬಾರಿ ಒಂದು ಯಾತ್ರೆ ಮುಗಿಸ್ಕೊಂಡು ಎಷ್ಟು ಚೆನ್ನಾಗಿತ್ತು ಅಂದ್ರೆ ಪರಾಶರರು ಮಾಡಿದ ಕೆಲಸ ಏನು ಅಂದ್ರೆ, ನದಿ ಗುಂಟ ಎಲ್ಲೆಲ್ಲಿ ಹಳ್ಳಿಗಳಿದೆಯೋ ಆ ಹಳ್ಳಿಗಳಿಗೆ ಹೋಗ್ತಾ ಇದ್ದಿದ್ದು, ಆ ಹಳ್ಳಿಯ ಜನರಲ್ಲಿ ಜಾಗೃತಿ ತುಂಬಿ ಮತ್ತೆ ಈ ರಾಷ್ಟ್ರವನ್ನ ಕಟ್ಟಬೇಕು, ಸಹಸ್ರಾರ್ಜುನ ಏನನ್ನ ಹಾಳು ಮಾಡಿದ್ನೋ ಆ ಮೂಲಕ ಮತ್ತೆ ರಾಷ್ಟ್ರವನ್ನ ಉದಯಿಸಿ ತರಬೇಕು ಅಂತ ಪರಾಶರರು ಹಳ್ಳಿಗೂ ಹೋಗ್ತಿದ್ರು. ಪರಾಶರರಿಗೆ ಒಂದು ಅದ್ಭುತವಾದ ಶಕ್ತಿ ಇತ್ತಂತೆ. ಅವ್ರು ಯಾರನ್ನು ಮುಟ್ತಾರೋ ಅವರಲ್ಲಿದ್ದಂತ ರೋಗ ನಾಶವಾಗ್ತಿತ್ತಂತೆ, ನಿರೋಗಿಗಳಾಗ್ತಿದ್ರಂತೆ. ಹೀಗಾಗಿ ಪರಾಶರರು ಊರಿಗೆ ಬಂದ್ರು ಅಂದ್ರೆ ಊರಿನ ರೋಗಿಗಳೆಲ್ಲ ಧಾವಿಸಿ ಬಂದು ಅವ್ರ ಕಾಲಿಗೆ ಬೀಳ್ತಿದ್ರಂತೆ, ನೀವು ಮುಟ್ಟಿದ್ರೆ ಸಾಕು ನಾವು ಗುಣ ಆಗ್ತೀವಿ ಅಂತ. ಇದನ್ನೆಲ್ಲ ಪುಟ್ಟ ಹುಡುಗ ನೋಡ್ಕೊಂಡೇ ಹೋಗ್ತೀವಿ, ನಮ್ಮ ಅಪ್ಪನಿಗೆ ಎಂತ ಶಕ್ತಿ ಇದೆ ಅಂತ. ಬಹಳ ಆನಂದ ಅವನಿಗೆ, ತನ್ನ ಅಪ್ಪನಿಂದ ಈ ಶಕ್ತಿನೆಲ್ಲ ಪಡ್ಕೋಬೇಕು ಅಂತ. ಒಂದಿನ ಅಪ್ಪನ ಕರೆದು ಕೇಳ್ತಾನೆ, ಅಪ್ಪ ನಿನ್ನಂಗೆ ಮೋಸ ಮಾಡಬಾರದು ಅಂತ. ಪರಾಶರಿಗೆ ಆಶ್ಚರ್ಯ, ನಾನೇನಪ್ಪ ಮೋಸ ಮಾಡ್ತೀನಿ? ಕೇಳ್ತಾರೆ, ನಿನ್ಗೆ ಏನ್ ಗೊತ್ತಿದ್ಯೋ ಅದೆಲ್ಲ ನಮ್ಗೆ ಹೇಳ್ಕೊಡ್ಬೇಕು, ನೀನು ಇಲ್ಲ ಅಂತ ಹೇಳ್ಬಾರ್ದು ಅಂತ. ಅಪ್ಪನಿಗೆ ಭಾರಿ ಆನಂದ. ಯಾವ ತಂದೆಗೆ ತಾನೇ ಖುಷಿ ಆಗಲ್ಲ, ಮಗ ತಾನು ಅಧ್ಯಯನ ಮಾಡ್ತೀನಿ, ಇನ್ನೂ ಹೆಚ್ಚಿನದನ್ನು ಕಲಿತೀನಿ ಅಂತ. ಕೊನೆಗೆ ಅವನಿಗೆ ಒಂದು ಉಪನಯನ ಮಾಡಲಾಯಿತು. ಉಪನಯನ ಮಾಡಿಸಿ ಅವನನ್ನ ಶ್ರೇಷ್ಠ ಗುರು ಗೌತಮರ ಬಳಿಗೆ ಶಿಕ್ಷಣಕ್ಕೆ ಅಂತ ಬಿಡಲಾಯಿತು. 8 ವರ್ಷದ ಕೃಷ್ಣ, ಈಗ ಅವನ ಹೆಸರು ಕೃಷ್ಣ ದ್ವೈಪಾಯನ ಅಂತ ಆಯ್ತು. ಕೃಷ್ಣ ದ್ವೈಪಾಯನ ಅಂತ ಆದ ನಂತರ ಅವನನ್ನ ಗುರುಗಳ ಬಳಿ ಅಧ್ಯಯನಕ್ಕೆ ಅಂತ ಬಿಡಲಾಯಿತು. ಈ ಪುಟ್ಟ ಹುಡುಗ ಗುರುಗಳ ಬಳಿ ಅಧ್ಯಯನ ಮಾಡ್ತಾ ಅತ್ಯಂತ ಶ್ರೇಷ್ಠ ಚಿಂತಕನಾಗಿ ಬೆಳೆದ. ಈ ಇಡೀ ಕಥನವನ್ನ ಸತ್ಯಕಾಮರು ತುಂಬಾ ಸುಂದರವಾಗಿ ಬರೀತಾರೆ. ಸತ್ಯಕಾಮರು ಹೇಳ್ತಾರೆ, ಸತ್ಯಕಾಮರ ಘಟನೆಯಲ್ಲಿ ಸತ್ಯಕಾಮರ ವ್ಯಾಸರ ಬಗ್ಗೆ ಬರೆದಿರೋ ಪುಸ್ತಕಕ್ಕೆ ಅವ್ರು ಕೊಟ್ಟಿರೋ ಹೆಸರು ತಣ್ಣಗಿನ ಬೆಂಕಿ ಅಂತ. ಎಷ್ಟು ಸುಂದರವಾದ ಹೆಸರು ಅಂತಂದ್ರೆ, ಬೆಂಕಿ ಯಾವಾಗಲೂ ತಣ್ಣಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ, ಸುಡಬೇಕದು. ಆದ್ರೆ ನಾವೆಲ್ಲರೂ ತಣ್ಣಗಿನ ಬೆಂಕಿಯಾಗಿರ್ಬೇಕು ಅಂತ ಸತ್ಯಕಾಮರ ಆಶಯ. ವ್ಯಾಸರ ತರ ಹೆಂಗಿದ್ದವರು ಅಂತಂದ್ರೆ, ಒಳಗಿಂದ ಉರಿ ತುಂಬಾ ಇತ್ತು ಅವರಿಗೆ, ಆದ್ರೆ ಹೊರಗಿಂದ ಅತ್ಯಂತ ಶಾಂತ ಸ್ವರೂಪಿಯಾಗಿದ್ದಂತ ವ್ಯಕ್ತಿ. ಅಂಥ ಬದುಕನ್ನ ನಡೆಸಲಿಕ್ಕೆ ಸಾಧ್ಯ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ವ್ಯಾಸರ ಬದುಕನ್ನ ಮುಂದಿಟ್ಟು ನಮ್ಗೆ ತೋರಿಸಿದ್ರು. ವ್ಯಾಸರು ಗುರುಕುಲದಲ್ಲಿ ಅಧ್ಯಯನ ಮಾಡ್ತಾ ಅತ್ಯಂತ ಶ್ರೇಷ್ಠ ವ್ಯಕ್ತಿಯಾಗಿ, ಪ್ರಖರ ವ್ಯಕ್ತಿಯಾಗಿ ಬೆಳಗುವಂತ ಎಲ್ಲ ಲಕ್ಷಣವನ್ನು ತೋರಿಸ್ತಾ ಇದ್ದಾಗ, ಗೌತಮರ ಶಿಷ್ಯರಾಗಿ ಅತ್ಯಂತ ಶ್ರೇಷ್ಠ ವ್ಯಕ್ತಿತ್ವವನ್ನು ತೋರಿಸ್ತಾ ಇದ್ದಾಗ, ಅವರ ಆ ಗುರುಕುಲಕ್ಕೆ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳೆಲ್ಲ ಬಂದು ವ್ಯಾಸರನ್ನ ನೋಡಿ, ವ್ಯಾಸರನ್ನ ಕಂಡು, ವ್ಯಾಸರ ದರ್ಶನ ಪಡ್ಕೊಂಡು, ಆ ಪುಟ್ಟ ಹುಡುಗನ ದರ್ಶನ ಪಡ್ಕೊಂಡು ಹೇಳ್ತಿದ್ರು, ಈ ವ್ಯಕ್ತಿ ಮುಂದೆ ಶ್ರೇಷ್ಠ ವ್ಯಕ್ತಿ ಆಗ್ತಾನೆ, ಈ ವ್ಯಕ್ತಿ ಈ ನಾಡಿಗೊಂದು ಶ್ರೇಷ್ಠ ಕೊಡುಗೆ ಆಗ್ತಾನೆ. ಪ್ರತಿಯೊಬ್ಬ ಶ್ರೇಷ್ಠ ವ್ಯಕ್ತಿಯ ಆ ಬಾಲ್ಯದಲ್ಲೂ ಕೂಡ ಇಂಥ ಘಟನೆ ನಮ್ಗೆ ಪದೇ ಪದೇ ಕಂಡು ಬರುತ್ತೆ. ಚಿಕ್ಕನ್ನಲ್ಲೇ ಎಂಥ ಶ್ರೇಷ್ಠ ವ್ಯಕ್ತಿತ್ವವನ್ನು ಪ್ರದರ್ಶಿಸಿದ್ರು. ಶಂಕರರ ಬದುಕನ್ನು ನೋಡಿದಾಗ ನಾವು ನೋಡಿದ್ವಿ. ಚಿಕ್ಕನ್ನಲ್ಲೇ ಅವರು ನೋಡ್ಲಿಕ್ಕೆ ಬಂದ ಎಲ್ಲ ಸಂತರು, ಎಲ್ಲ ಋಷಿಗಳು ಹೇಳ್ತಿದ್ರು, ಶಂಕರರು ಅತ್ಯಂತ ಶ್ರೇಷ್ಠ ವ್ಯಕ್ತಿತ್ವದವರಾಗ್ತಾರೆ, ಅತ್ಯಂತ ಶ್ರೇಷ್ಠ ಮಟ್ಟಕ್ಕೆ ಏರ್ತಾರೆ ಅಂತ. ವಿವೇಕಾನಂದರ ಬದುಕಿನಲ್ಲೂ ಬಾಲ್ಯದಲ್ಲಿ ವಿವೇಕಾನಂದರು ಮಾಡಿರುವಂತಹ ಸಾಧನೆಗಳನ್ನು ನೋಡಿದಾಗ ಗೊತ್ತಾಗುತ್ತೆ, ಅತ್ಯಂತ ಶ್ರೇಷ್ಠ ಮಟ್ಟಕ್ಕೆ ಇರೋದನ್ನು ಅವರು ತೋರಿಸಿದ್ರು. ದಯಾರಾಮ ಆತ ದಯಾನಂದನಾಗಿ ಬೆಳಿಬೇಕಾದ್ರೆ, ದಯಾನಂದ ಸರಸ್ವತಿ ಆಗ್ಬೇಕಾದ್ರೆ ಬಾಲ್ಯದಲ್ಲಿ ಎಂತ ಶ್ರೇಷ್ಠ ಪ್ರದರ್ಶನ ಮಾಡಿದ್ರು ಅಂತ ಗೊತ್ತು. ಹಾಗೆಯೇ ವ್ಯಾಸರು ಕೂಡ, ಕೃಷ್ಣ ದ್ವೈಪಾಯನ ಕೂಡ ತನ್ನ ಬದುಕಿನಲ್ಲಿ ಅತ್ಯಂತ ಶ್ರೇಷ್ಠ ದರ್ಶನ ಮಾಡಿಸ್ತಾ ತಾನು ಅತ್ಯಂತ ಎತ್ತರಕ್ಕೆ ಏರ್ದ. ಕೃಷ್ಣ ದ್ವೈಪಾಯನ ತಾನು ಈ ರಾಷ್ಟ್ರವನ್ನ ಮತ್ತೆ ಸಂಘಟಿಸಿದ್ದು ಒಂದು ಶ್ರೇಷ್ಠ ವಿಚಾರ. ಎಂತ ಅದ್ಭುತ ವಿಚಾರ ಅಂತಂದ್ರೆ, ಯಾರನ್ನು ತನ್ನ ತಾಯಿ ಅಂತ ಆತ ನೋಡಿದ್ನೋ ತನ್ನ ಜೀವನದುದ್ದಕ್ಕೂ ಆ ತಾಯಿ ಮತ್ತೆ ನೋಡ್ಲೇ ಇಲ್ಲ ಅವನು. ಆ ತಾಯಿಗೆ ತಾನು ಹೊರಡಬೇಕಾದ್ರೆ ಒಂದು ಮಾತು ಕೊಟ್ಟಿದ್ನಂತೆ. ಅಮ್ಮ ಹೇಳ್ತಾಳೆ, ನನ್ನ ಬಿಟ್ಟು ಹೋಗ್ತೀನೋ ಮಗು ಅಂತ. ಅಂತ ನಾನು ನಿನ್ನ ಬಿಟ್ಟು ಹೋಗಲ್ಲಮ್ಮ, ನೀನು ಯಾವತ್ತು ನನ್ನ ನೋಡ್ಬೇಕು ಅನ್ಸ್ಕೊಳ್ತೀಯ ಅವತ್ತು ನಾನು ಬಂದೇ ಬರ್ತೀನಿ ಅಂತ. ಎಷ್ಟು ಅದ್ಭುತವಾದ ಘಟನೆ ವ್ಯಾಸರ ಬದುಕಿನಲ್ಲಿದೆ ಅಂತಂದ್ರೆ, ಈ ಹೆಣ್ಮಗಳು ಮತ್ಸ್ಯೆ ಮುಂದೆ ಮದುವೆ ಆಗಿದ್ದು ಶಂತನು ರಾಜನನ್ನ. ಸತ್ಯವತಿಯಾಗಿ ಶಂತನು ಮನೆಗೆ ಹೋದ್ಲು.
ಅವರಿಗೆ ಪಾಂಡು ಜನಿಸಿತು, ಅದೆಲ್ಲ ನಾವು ನೋಡಿದ್ವಲ್ಲ. ಪಾಂಡವರಾದ್ರು ಕೌರವರಾದ್ರು, ಮೊಮ್ಮಕ್ಕಳು ಪಾಂಡವರಾಗಿ ಬೆಳೆದ್ರು, ಕೌರವರಾಗಿ ಬೆಳೆದ್ರು. ಹಾಗಿರ್ಬೇಕಾದ್ರೆ ಇನ್ನೇನು ಪಾಂಡುಕುಮಾರ ಸಾಯುವಂತ ಸ್ಥಿತಿಲಿ ಇರ್ಬೇಕಾದ್ರೆ ಆ ತಾಯಿ ಯೋಚನೆ ಮಾಡ್ತಿರ್ತಾಳೆ, ನನ್ನ ಪಾಂಡುವನ್ನ ಉಳಿಸಬಲ್ಲಂತ ತಾಕತ್ತಿರೋದು ನನ್ನ ಮಗನಿಗೆ ಮಾತ್ರ, ನನ್ನ ಹಿರಿಯ ಮಗನಿಗೆ ಮಾತ್ರ. ಆ ಹಿರಿಯ ಮಗ ಬಂದಿದ್ದೆ ಆದ್ರೆ ಉಳಿತಾನೆ ಅಂತ. ಎಂತ ಅದ್ಭುತವಾದ ಪ್ರಸಂಗ ನಡೆಯುತ್ತೆ ಅಂತಂದ್ರೆ, ಇದ್ದಕ್ಕಿದ್ದಂತೆ ವ್ಯಾಸರು ಹಸ್ತಿನಾಪುರಕ್ಕೆ ಬಂದು ಅಲ್ಲಿರುವಂತ ಸಾಯ್ತಾ ಇರುವಂತ ಪಾಂಡುವನ್ನ ನೋಡಿ ಇವನನ್ನು ಉಳಿಸುವಂತ ಶಕ್ತಿ ತನಗಿದೆ ಅಂತ ರಾಜನಿಗೆ ಹೇಳಿ ರಾಜ ಎಲ್ಲ ಪ್ರಯತ್ನಗಳನ್ನು ಮಾಡಿ ಮುಗಿದ ನಂತರ ಕೊನೆ ಪ್ರಯತ್ನವಾಗಿ ವ್ಯಾಸರ ಪ್ರಯತ್ನ ಮುಂದಿಟ್ಕೊಳ್ತಾನೆ. ವ್ಯಾಸರು ಚೂರ್ಣ ಅರಿತೀನಿ ಅಂತ ಹೋದಾಗ ಪರದೆ ಹಿಂದಿದ್ದಂತ ಒಬ್ಬ ಹೆಣ್ಮಗಳನ್ನು ನೋಡ್ತಾರೆ. ಆಕೆ ಸಾಕ್ಷಾತ್ ಇವನ್ ತಾಯಿ ಆಗಿರ್ತಾಳೆ. ಇಷ್ಟನ್ ಮಾತ್ರ ಹೇಳಿದಂತ ಅನೇಕರು ಹೇಳ್ತಾರೆ, ವ್ಯಾಸರು ಹುಟ್ಟಿದ ತಕ್ಷಣ ಎತ್ತರಕ್ಕೆ ಬೆಳೆದು ಬಿಟ್ಟಿದ್ರು ಅಂತ. ಯಾಕಂದ್ರೆ ಆ ತಾಯಿ 8 ವರ್ಷದ ಮಗುವನ್ನ ಮತ್ತೆ ನೋಡಿದ್ದು ವ್ಯಾಸನಾಗಿ ಒಬ್ಬ ಶ್ರೇಷ್ಠ ಸಂತನಾಗಿ ಬೆಳೆದ ನಂತರ ಹೊರತು ಮತ್ತೇನೂ ಅಲ್ಲ. ಈ ತರದ ಬದುಕನ್ನ ವ್ಯಾಸರು ತೋರಿಸಿದ್ರು. ತನ್ನ ತಾಯಿಗೋಸ್ಕರ ಮತ್ತೆ ತಾನು ಅಲ್ಲಿಗೆ ಹೋಗಿ ತಾನೊಂದು ಹೊಸ ಲೀಲಾ ನಾಟಕವನ್ನು ಆಡುವಂತ ಪರಂಪರೆಯನ್ನ ವ್ಯಾಸರು ಮಾಡಿದ್ರು. ಈ ರೀತಿ ತಮ್ಮ ಬದುಕಿನಲ್ಲಿ ಇಷ್ಟೆಲ್ಲ ಪರಂಪರೆಯನ್ನ, ಇಷ್ಟೆಲ್ಲ ಲೀಲಾ ನಾಟಕವನ್ನ ಆಡಿದಂತ ವ್ಯಾಸರು ಒಂದು ಶ್ರೇಷ್ಠ ಆದರ್ಶವನ್ನ, ಶ್ರೇಷ್ಠ ಪಥವನ್ನ ನಿರ್ಮಾಣ ಮಾಡಿಕೊಟ್ರು. ವ್ಯಾಸರು ನಿರ್ಮಾಣ ಮಾಡಿಕೊಟ್ಟ ಆ ಪಥದಲ್ಲಿಯೇ, ವ್ಯಾಸರು ನಿರ್ಮಾಣ ಮಾಡಿಕೊಟ್ಟಂತ ಮಾರ್ಗದಲ್ಲಿಯೇ ಶ್ರೀ ಕೃಷ್ಣ ಕೂಡ ಅವತಾರವೆತ್ತಿ ಬಂದಿದ್ದು, ಅಲ್ಲೇ ತನ್ನ ಲೀಲಾ ನಾಟಕ ಪ್ರದರ್ಶಿಸಲಿಕ್ಕೆ ಸಾಧ್ಯ ಆಗಿದ್ದು. ಕೃಷ್ಣ ಅವತಾರವೆತ್ತುವಂತ ಪ್ರಸಂಗ ಹೆಂಗಿತ್ತು ಸ್ವಲ್ಪ ಆಲೋಚನೆ ಮಾಡ್ತಾ ಹೋಗಿ. ಕೃಷ್ಣ ಅವತಾರ ಎತ್ತಬೇಕಾದ್ರೆ ಕೌರವರದು ಕೂಡ ತೀರಾ ಮಿತಿಮೀರಿದ ಧರ್ಮಭ್ರಷ್ಟತನ ಇತ್ತು. ಕೃಷ್ಣ ಚಿಕ್ಕವನಿರ್ಬೇಕಾದ್ರೆ ಕಂಸನ ಧರ್ಮಭ್ರಷ್ಟತನ ಎಷ್ಟಿತ್ತು ಅಂತಂದ್ರೆ, ಆತ ಧರ್ಮವನ್ನ ಹೀಗೆಳೆದು ತಾನೇ ಅಧರ್ಮವನ್ನು ಸೃಷ್ಟಿಸಿ ಆ ಅಧರ್ಮವೇ ಶ್ರೇಷ್ಠ ಅಂತ ಪ್ರತಿಷ್ಠಾಪಿಸ್ಲಿಕ್ಕೆ ಹೊರಟಿದ್ದ. ಆದ್ರೆ ಚಿಕ್ಕನ್ನಲ್ಲೇ ಕೃಷ್ಣ ಅವನ್ನೆಲ್ಲ ಹೇಗೆ ಮಣಿಸಿ ನಿಂತ ಅಂತಂದ್ರೆ ಮತ್ತೆ ಧರ್ಮದ ಸ್ಥಾಪನೆ ಮಾಡ್ದ. ಆನಂತರ ಕೌರವರು ಅಧರ್ಮದ ಸ್ಥಾಪನೆ ಮಾಡಬೇಕು ಅಂತ ಹೊರಟಾಗ ಕೌರವರನ್ನ ಮೆಟ್ಟಿ ನಿಂತು ಆ ಕೌರವರನ್ನ ಮೆಟ್ಟಿ ನಿಲ್ಲಕ್ಕೆ ತಂದೆ ಒಂದು ಪಡೆ ನಿರ್ಮಾಣ ಮಾಡಿಕೊಟ್ನಲ್ಲ. ಎಷ್ಟು ಸುಂದರವಾಗಿ ಕೃಷ್ಣ ಈ ಪಡೆ ನಿರ್ಮಾಣ ಮಾಡಿ ಪಾಂಡವರ ಮೂಲಕ ಕೌರವರ ನಾಶ ಮಾಡಿದ್ದ ಅಂತಂದ್ರೆ, ಕೃಷ್ಣ ತುಂಬಾ ಸುಂದರವಾಗಿ ವಿಶ್ವರೂಪ ದರ್ಶನದಲ್ಲಿ ಅರ್ಜುನನಿಗೆ ತೋರಿಸ್ದ, ನೀನು ನಾಶ ಮಾಡು ಬಿಡು, ನೀನು ಹೋರಾಟ ಮಾಡು ಬಿಡು, ನಾನಂತೂ ಇವ್ರನ್ನೆಲ್ಲ ನಾಶ ಮಾಡಿ ಆಗೋಗಿದೆ. ಈ ನಾಡಿನಲ್ಲಿ ಯಾವತ್ತಿಗೂ ಅಧರ್ಮ ಉಳಿಲಿಕ್ಕೆ ನಾನು ಬಿಡೋದೇ ಇಲ್ಲ. ಈ ನಾಡಿನಲ್ಲಿ ಮತ್ತೆ ಧರ್ಮ ಸ್ಥಾಪನೆ ಆಗ್ಲೇಬೇಕು. ಭಗವಂತ ಸೃಷ್ಟಿಸಿರುವಂತ ನಾಡಿದು, ಈ ನಾಡಿನಲ್ಲಿ ಧರ್ಮ ಸ್ಥಾಪನೆ ಆಗಬೇಕು ಅನ್ನೋದು ಕೃಷ್ಣನ ಬಯಕೆ. ಹೀಗಾಗಿ ಕೃಷ್ಣ ಕೌರವರ ನಾಶಕ್ಕೂ ಕೂಡ ಅರ್ಜುನನಿಗೆ ಮೊದಲೇ ಎಚ್ಚರಿಕೆ ಕೊಟ್ಟ. ಅವನು ವಿಶ್ವರೂಪ ದರ್ಶನದಲ್ಲಿ ಸ್ಪಷ್ಟವಾದ ಎಚ್ಚರಿಕೆ ಕೊಡ್ತಾ ಹೇಳ್ತಾನೆ, ನೀನು ಹೋರಾಟ ಮಾಡು ಬಿಡು, ನಾನಂತೂ ಈ ನಾಶದ ಕೆಲಸವನ್ನ ಮಾಡಿಯೇ ತೀರೋನು ಅಂತ. ಏನ್ ಸುಂದರವಾದ ಮಾತು ನೋಡಿ. ಒಂದು ಹಂತ ಬಂದು ಆ ಹಂತದಲ್ಲಿ ಏನಾಗುತ್ತೆ ಅಂದ್ರೆ, ನಾವೆಲ್ಲರೂ ಗೊತ್ತಿಲ್ಲದೆ ಹೋರಾಟ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಅಂತ. ಯಾಕೆ ಹೋರಾಟ ಮಾಡ್ತೀವಿ ಅಂತಂದ್ರೆ, ನಾವು ಹೋರಾಟ ಮಾಡಬೇಕು ಅಂತ ಅವನು ಹೇಳಿ ಆಗಿದೆ, ಅವನು ಆ ಕೆಲಸವನ್ನ ಮಾಡಿ ಮುಗಿಸಿ ಆಗಿದೆ. ನಮಗೆ ಕತ್ತಿ ಹಿಡಿದು ಹೋರಾಟ ಮಾಡ್ತಿರೋದು ನಾವು ಅನ್ನಿಸ್ತಿರುತ್ತೆ, ಅದಾಗಲೇ ಸತ್ತಿರೋನ್ ನಾವು ಕೊಲ್ತಾ ಇರ್ತೀವಿ ಅನ್ನೋದು ನಮ್ಗೆ ಗೊತ್ತೇ ಇರಲ್ಲ. ಜಗತ್ತು ಹೀಗೆ ನಡೀತಾ ಇದೆ. ಜಗತ್ತು ಪ್ರತಿ ಕ್ಷಣವೂ ಏನಾಗಬೇಕು ಅನ್ನೋದಿದೆಯೋ ಅದು ಪಕ್ಕ ಆಗ್ತಾ ಇರೋದನ್ನ ನಾವು ಸ್ಪಷ್ಟವಾಗಿ ಗಮನಿಸಬಹುದು. ಇದನ್ನೇ ಸೈಕ್ಲಿಕ್ ಚೇಂಜ್ ಅಂತ ಜಗತ್ತಿನಲ್ಲಿ ಕರೀತಾರೆ. ಜಗತ್ತಿನ ಎಲ್ಲ ದರ್ಶನಕಾರರು, ಎಲ್ಲ ತತ್ವಶಾಸ್ತ್ರಜ್ಞರು ಲೀನಿಯರ್ ಚೇಂಜ್ ಅನ್ನ ಹೇಳ್ತಾರೆ. ಒಂದು ಕೆಳಗಿಂದ ಶುರುವಾದ್ರೆ ಮೇಲಿಗೆ ಹೋಗ್ತಾನೆ ಇರುತ್ತೆ ಅಂತ. ಆದ್ರೆ ಭಾರತ ಹೇಳ್ತಾ ಇದ್ ಮೇಲಕ್ಕೆ ಹೋಗಲ್ಲ, ವಾಪಸ್ ಬರುತ್ತೆ ಅಂತ. ಯಾವುದೇ ಒಂದು ಸರಳ ರೇಖೆಯಲ್ಲಿ ಬೆಳವಣಿಗೆ ಆಗಲ್ಲ. ಬೆಳವಣಿಗೆ ಆಗುವುದು ಚಕ್ರೀಯ ಪರಿವರ್ತನೆಯಾಗಿ ಬೆಳವಣಿಗೆ ಆಗೋದು ಒಂದು ಚಕ್ರದ ರೂಪದಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಇದನ್ನೇ ನಾವು ಧರ್ಮ ಚಕ್ರ ಅಂತ ಕರೆದಿದ್ದು. ಧರ್ಮಚಕ್ರ ಏನ್ ಹೇಳುತ್ತೆ ಅಂತಂದ್ರೆ, ಇವತ್ತು ಕೆಳಗಿದ್ದವನು ನಾಳೆ ಮೇಲಕ್ಕೆ ಹೋಗ್ತಾನೆ, ಮೇಲಿದ್ದವನು ಮತ್ತೆ ಕೆಳಕ್ಕೆ ಬರ್ತಾನೆ. ಹೀಗಾಗಿ ಮೇಲಕ್ಕೆ ಹೋಗಿದ್ದ ತಕ್ಷಣ ನೀನು ತುಂಬಾ ಮೆರಿಬೇಕಾದ ಅಗತ್ಯ ಇಲ್ಲ, ಕೆಳಕ್ಕೆ ಬಂದ ತಕ್ಷಣ ರೋಧಿಸಬೇಕಾದ ಅಗತ್ಯ ಇಲ್ಲ ಅಂತ. ನೋಡಿ, ಭಾರತ ಕೊಡುವಂತ ಒಂದೊಂದು ಚಿಂತನೆಗಳನ್ನು ನಾವು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆದ್ರೆ ಎಷ್ಟು ಶ್ರೇಷ್ಠ ಆಗುತ್ತೆ. ಪ್ರತಿ ಬಾರಿ ದುಃಖ ಬಂದಾಗ್ಲೂ ಕೂಡ ಇನ್ನೇ ನಾವು ನಾಶ ಆಗ್ಬಿಟ್ವಿ ಅಂತಾನೆ ತಿಳ್ಕೊಳ್ತೀವಿ. ಆದ್ರೆ ಪ್ರತಿ ಬಾರಿ ನಾಶ ಆಗೋ ಪ್ರಸಂಗ ಬಂದಾಗ್ಲೂ ಕೂಡ ನಾನು ಮತ್ತೆ ಕೆಲಸ ಮಾಡ್ತೀನಿ ಅಂತ ಹೇಳೋದಿದೆಯಲ್ಲ, ಅದೇ ಶ್ರೇಷ್ಠವಾದ ಚಿಂತನೆ ಅಂತ. ಇವತ್ತು ನಮ್ಗೊಂದು ಸುಂದರವಾದ ಮೆಸೇಜ್ ಬಂದಿತ್ತು. ಅದರಲ್ಲಿ ಹೇಳ್ತಾರೆ ಹೆಂಗಿದೆ ಪರಿಸ್ಥಿತಿ ಅಂತಂದ್ರೆ, ಒಂದು ಹುಲಿನ ಹಿಡಿಬೇಕು ಅಂದ್ರೆ 3 ದಾರಿ ಇದೆಯಂತೆ. ಮೊದಲನೇ ದಾರಿ ಆ ಹುಲಿ ನಮ್ಮನ್ನು ಹಿಡ್ಕೊಳ್ಳಿ ಆಮೇಲೆ ಹಿಡ್ಕೊಳ್ಳೋಣ ಅಂತ ಕಾಯ್ತಾ ಇರೋದು. 2ನೇ ದಾರಿ ಹುಲಿ ನಟ್ಟಿಸ್ಕೊಂಡು ಅದು ಸುಸ್ತಾದ ಮೇಲೆ ನಾವು ಹುಲಿನ ಹಿಡಿತೀವಿ ಅಂತ ಹೇಳೋದು. 3ನೇದು ಕೆಲವು ಜನ ಹೆಂಗಿರ್ತಾರೆ ಅಂದ್ರೆ, ಒಂದು ಬೆಕ್ಕನ್ನು ಹಿಡ್ಕೊಂಡು ಅದನ್ನು ಬಡಿದು ಇದೇ ಹುಲಿ ಅಂತ ಪ್ರೂವ್ ಮಾಡಿಬಿಡ್ತಾರೆ ಅಂತೆ. ಅಧರ್ಮದ ದಾರಿಯಲ್ಲಿ ನಡೆಯೋದು ಕೆಲಸ ಮಾಡ್ತಿರ್ತಾರೆ. ಆದ್ರೆ ನಮ್ಗೆ ಈ 3 ಮಾರ್ಗವೂ ಸೂಟ್ ಆಗಿರುವಂತದಲ್ಲ. ನಾವು ಹುಲಿನ ಹಿಡಿಬೇಕಾದ್ರೆ ಯಾವ ದಾರಿಯಲ್ಲಿ ಹೋಗ್ಬೇಕು ಅನ್ನೋದು ನಮ್ದೇ ಆಲೋಚನೆ ಮಾಡ್ಕೊಂಡಿರ್ಬೇಕು. ಪ್ರತಿ ಕ್ಷಣವೂ ಈ ಆಲೋಚನೆ ಮಾಡ್ಬೇಕಾದ್ರೆ ಅದ್ರ ಹಿಂದೆ ಭಗವಂತನ ಶಕ್ತಿ ಇದೆ ಅನ್ನೋದು ನೆನಪಿಸ್ಕೊಳ್ತಾ ಇರಬೇಕು.
ಯಾರು ಭಗವಂತನಿಗೆ ತನ್ನನ್ನು ತಾನು ಅರ್ಪಿಸ್ಕೊಳ್ತಾನೋ, ಯಾರು ಭಗವಂತನೇ ಎಲ್ಲವನ್ನೂ ಮಾಡ್ತಾನೆ ಅಂತ ತಿಳ್ಕೊಳ್ತಾನೋ ಅವನು ಶ್ರೇಷ್ಠ ಕೆಲಸ ಮಾಡ್ತಾನೆ. ನಾವು ಎತ್ತರಕ್ಕೆ ಏರ್ಬೇಕಾದ್ರೂ ಭಗವಂತನದ್ದೇ ಕೆಲಸ, ನಾವು ಕೆಳಗಿಳಿಬೇಕಾದ್ರೂ ಅವನದ್ದೇ ಕೆಲಸ. ಯಾವತ್ತಾದ್ರೂ ತುಂಬಾ ಕಷ್ಟ ಬಂದಾಗ ಅದನ್ನ ಅವನೇ ಮಾಡಿದ್ದು ಅಂತ ತಿಳ್ಕೊಂಡ್ಬಿಟ್ರೆ ನಮ್ಗೆ ಸಮಸ್ಯೆ ಇಲ್ಲ. ಆದ್ರೆ ನಮ್ ದೌರ್ಭಾಗ್ಯ ಏನು ಅಂತಂದ್ರೆ, ಕಷ್ಟ ಬಂದಾಗ ಅವನೇ ಮಾಡಿದ್ದು ಅಂತ ತಿಳ್ಕೊಳ್ತೀವಿ, ಸುಖ ಬಂದಾಗ ಅವನ್ ಮಾಡಿದ್ದು ಅಂತ ಅನ್ಸೋದೇ ಇಲ್ಲ ನಮಗೆ, ಅವನ್ ನೆನಪೇ ಆಗಿರೋದಿಲ್ಲ. ಅವತ್ತು ಸುಖ ಬಂದಾಗ ಯಾರು ಭಗವಂತನ ನೆನಪಿಸ್ಕೊಳ್ತಾರೋ ಅವನು ಕಷ್ಟ ಬಂದಾಗಲೂ ಕೂಡ ಭಗವಂತ ಅವನ ಜೊತೆಗಿರ್ತಾನೆ. ಈ ರೀತಿಯ ಚಿಂತನೆಗಳನ್ನ, ಈ ರೀತಿಯ ಗಟ್ಟಿ ಮನಸ್ಸನ್ನ ನಾವು ನಮ್ಮೊಳಗೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆದ್ರೆ ನಮ್ಮ ಬದುಕು ಅತ್ಯಂತ ಶ್ರೇಷ್ಠವಾಗುತ್ತೆ. ಅಂತ ಬದುಕು ಮಾತ್ರ ಎತ್ತರದ ಸ್ಥಿತಿಗೆ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರತಿನಿತ್ಯ ಬೆಳಿಗ್ಗೆ ನಾವು ಎದ್ದಾಗ ಎದ್ದ ಜಾಗದಲ್ಲೇ ಒಂದು ಕ್ಷಣ ಭಗವಂತನ ನೆನಪಿಸ್ಕೊಂಡು, ಎಷ್ಟು ಕಷ್ಟ ನೋಡಿ, ಎಷ್ಟು ಕಷ್ಟ ಆಗುತ್ತೆ, ಒಂದು ಕ್ಷಣ ಅಲ್ಲಿ ನೆನಪಿಸ್ಕೊಂಡು ಆನಂತರ ಇಡೀ ದಿವಸ ನೆನಪಿಸ್ಕೊಳ್ಬೇಕಾದ್ರೆ ಅಷ್ಟೇ ಕಷ್ಟ ಆಗುತ್ತೆ. ಶಾರದಾ ಮಾತೆ ಹೇಳೋದು ನನ್ಗೆ ಇವಾಗ್ಲೂ ಕೂಡ ಅಚ್ಚರಿ ಅನ್ಸುತ್ತೆ. ಆಕೆ ಹೇಳ್ತಾಳೆ, ಪ್ರತಿನಿತ್ಯ ನಾನು 3 ಲಕ್ಷ ಜಪ ಮಾಡ್ತಿದ್ದೆ, ಇಷ್ಟು ಜಪ ಮಾಡಿದ ನಂತರವೂ ಕೆಲಸ ಮಾಡ್ಲಿಕ್ಕೆ ಟೈಮ್ ಸಾಕಷ್ಟು ಉಳಿತಿತ್ತು ನಮ್ಗೆ ಅಂತ. 1008 ಬಾರಿ ನಾಮ ಜಪ ಮಾಡೋ ವೇಳೆಗೆ ನಾವು ಎಷ್ಟು ಆಯಾಸಗೊಂಡ್ಬಿಟ್ಟಿರ್ತೀವಿ ಅಂತಂದ್ರೆ ಇವತ್ತಿನ ಕೆಲಸ ಮುಗಿತಪ್ಪ ಅಂತ ಅನಿಸ್ತಿರುತ್ತೆ. ಆದ್ರೆ ಶಾರದಾ ಮಾತೆ ಪ್ರತಿನಿತ್ಯ 3 ಲಕ್ಷ ಬಾರಿ ನಾಮ ಜಪ ಮಾಡ್ತಿದ್ರು ಅಂತಂದ್ರೆ ಅದು ಎಷ್ಟು ತಾಕತ್ತಿತ್ತು ಅವರಲ್ಲಿ. ತಮ್ಮ ಜೀವನದ ಎಷ್ಟು ಸಮಯವನ್ನ ಭಗವಂತನ ಕಾರ್ಯಕ್ಕೋಸ್ಕರ ವಿನಿಯೋಗಿಸ್ಲಿಕ್ಕೆ ಸಾಧ್ಯ ಆಗ್ತಿತ್ತು ಅಂತ. ಈ ರೀತಿ ಭಗವಂತನ ಕಾರ್ಯಕ್ಕೋಸ್ಕರ ವಿನಿಯೋಗಿಸ್ಲಿಕ್ಕೆ ಸಾಧ್ಯ ಆಗಿದ್ರಿಂದಾನೇ ಇವತ್ತು ಶಾರದಾ ಮಾತೆ ನಾವು ಪೂಜೆ ಮಾಡುವಂತ ಹಂತಕ್ಕೆ ಬಂದಿರೋದು. ಎಲ್ಲಿವರೆಗೂ ಅಂತಂದ್ರೆ, ಒಂದ್ಸಲ ಗುರು ಮಹಾರಾಜರು ಶಾರದಾ ಮಾತೆಗೆ ಹೇಳ್ತಾರೆ, ಏನೋ ಕೆಲಸ ಮಾಡು ಅಂತಂದಾಗ ಶಾರದಾ ಮಾತೆ ಹೇಳ್ತಾರೆ, ನಾನ್ ಯಾರು, ನಾನೊಬ್ಬ ಆರ್ಡಿನರಿ ಹೆಣ್ಮಗಳು, ನಾನೇನ್ ಮಾಡ್ಲಿ? ಗುರು ಮಹಾರಾಜ್ ಹೇಳ್ತಾರೆ, ನೀನ್ ನಿನ್ನನ್ನು ಏನೋ ತಿಳ್ಕೊಂಡಿಲ್ಲ, ನಾನ್ ಎಷ್ಟ್ರವನು ನಿನ್ ಮುಂದೆ, ನಾನು ಏನ್ ಕೆಲಸ ಮಾಡಿದ್ದೀನಲ್ಲ ತೀರಾ ನಗಣ್ಯ, ನೀನ್ ಎಂಥ ಕೆಲಸ ಮಾಡಬೇಕಿದೀಯಾ ಮುಂದೆ ಅಂತಂದ್ರೆ ನಾನ್ ಮಾಡಿರೋ ಸಾಮಾನ್ಯ ಕೆಲಸ ಆಗ್ಬಿಡುತ್ತೆ ಅದ್ರ ಮುಂದೆ ಅಂತ ಸ್ವತಃ ರಾಮಕೃಷ್ಣ ಪರಮಹಂಸರು ಶಾರದಾ ಮಾತೆಗೆ ಹೇಳ್ಬೋದು ಅಂತಂದ್ರೆ ಆಕೆಯಲ್ಲಿದ್ದ ಶಕ್ತಿ ಯಾವುದು ಅಂತ ತಿಳ್ಕೊಂಡಿದ್ದೀರಿ? ಆ ಶಕ್ತಿ ಇದ್ದಿದ್ದು ಸ್ವತಃ ಭಗವಂತ ಒಳಗಿದ್ದಾನೆ ಅನ್ನೋ ಆನಂದ ಬಿಟ್ರೆ ಮತ್ತೇನೂ ಅಲ್ಲ. ಈ ಆನಂದಮಯ ಹಂತವನ್ನ ತಲುಪುವಂತ ರೀತಿ ನೀತಿಯನ್ನ ಭಾರತ ಅನೇಕ ಋಷಿ ಮುನಿಗಳ ಮೂಲಕ ನಮಗೆ ತೋರಿಸ್ಕೊಡ್ತು. ಪ್ರಕಾಶಾನಂದ ಸರಸ್ವತಿ ಅಂತ ಒಬ್ಬ ಶ್ರೇಷ್ಠ ಸಂತರು, ಅವರೊಂದು ಪುಸ್ತಕ ಬರೆದು ಹೇಳ್ತಾರೆ, ನಾವು ಜೀವನದಲ್ಲಿ ನಾವು ಮಾಡಬೇಕಾಗಿರೋ ಒಂದು ಕೆಲಸ ಅಂದ್ರೆ ಭಗವಂತನ ಸ್ವರೂಪ ಅರಿತುಕೊಳ್ಳೋದು. ಆದ್ರೆ ಭಗವಂತನ ಸ್ವರೂಪ ಅರಿತುಕೊಳ್ಳಿಕ್ಕೆ ನಾವ್ಯಾರು? ಮುಂದಿನ ಪ್ರಶ್ನೆ ತುಂಬಾ ಚೆನ್ನಾಗಿದೆ ಅವರದು. ನಮ್ಮ ಜೀವನದ ಮುಖ್ಯ ಉದ್ದೇಶ, ಮುಖ್ಯ ಗುರಿ ಭಗವಂತ ಹೇಗಿರ್ತಾನೆ, ಅವನ ಸ್ವರೂಪ ಎಂಥದ್ದು ಅಂತ ತಿಳ್ಕೊಳ್ಳೋದು. ಆದ್ರೆ ನಾವ್ಯಾರು ಅವನ ಸ್ವರೂಪ ತಿಳ್ಕೊಳ್ಳಿಕ್ಕೆ? ತಿಳ್ಕೊಳ್ಬೇಕು, ನಾವು ನಮ್ಮ ಮೂಲಕ ತಿಳಿಸ್ಬೇಕು ಅಂತ ಮನಸ್ಸಾದ್ರೆ ಮಾತ್ರ ನಮ್ಗಾಗತ್ತೆ ಅಂತ. ಭಗವಂತನಿಗೆ ಮನಸ್ಸಾಗಬೇಕು, ಇವನಿಗೆ ನಾನು ತಿಳಿಸ್ಕೊಡ್ಬೇಕು ಅಂತ, ಆಗ ಮಾತ್ರ ಸಾಧ್ಯ ಆಗುತ್ತೆ ಅಂತ. ಏನ್ ಸುಂದರ ನೋಡಿ. ಪ್ರಕಾಶಾನಂದ ಸರಸ್ವತಿ ಅವರು ಹೇಳ್ತಾರೆ, ಇಡೀ ಜಗತ್ತನ್ನ ಹುಡುಕಾಡಿದ್ರೆ ಭಗವಂತ ತನ್ನ ಸ್ವರೂಪವನ್ನ ಹೆಚ್ಚು ಜನರಿಗೆ ತಿಳಿಸ್ಕೊಟ್ಟಿದ್ದು ಭಾರತದಲ್ಲಿಯೇ. ಭಗವಂತನನ್ನ ತಿಳ್ಕೊಂಡಂತ ಹೆಚ್ಚು ಜನ ಇರೋದು ಭಾರತದಲ್ಲಿಯೇ. ಈ ಸ್ವರೂಪವನ್ನು ಅರಿತುಕೊಳ್ಳಿಕ್ಕೆ ಭಗವಂತ ಇಷ್ಟಪಡೋದು ತಾನೇ ಆ ಜನರ ಮೂಲಕ ಬಂದು ಅವತಾರವೆತ್ತಿ ತೋರಿಸ್ಕೊಡೋದು ಭಾರತದಲ್ಲಿಯೇ. ಅವತಾರದ ಬಗ್ಗೆ ತುಂಬಾ ಜನ ಅನುಮಾನ ವ್ಯಕ್ತಪಡಿಸ್ತಾರೆ, ಅವತಾರ ಭಗವಂತ ಹೇಗೆ ಎತ್ತಲಿಕ್ಕೆ ಸಾಧ್ಯ ಅಂತ. ಒಂದ್ಸಲ ನಮ್ಮ ಕಾಲೇಜಿಗೆ ಒಬ್ಬ ಮುಸ್ಲಿಂ ಮುಲ್ಲಾ ಬಂದು ಮಾತಾಡ್ತಿದ್ರು ನಾನು ಕಾಲೇಜಲ್ಲಿ ಇರ್ಬೇಕಾದ್ರೆ. ಭಗವಂತ ಒಂದು ಸಿಡಿ ಪ್ಲೇಯರ್ DVD ಪ್ಲೇಯರ್ನ ಓನರು ಅಂತ ಇಟ್ಕೊಳ್ಳಿ, ಅವನು ಸರಿಯಾಗಿ CD ಪ್ಲೇಯರ್ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ತಾನೇ CD ಪ್ಲೇಯರ್ ಆಗಿ ಬಂದ್ಬಿಡ್ತಾನ, ಎಂತ ಹುಚ್ಚಲ್ವಾ ಇದು ಅಂತ. ಅವನಿಗೆ ನಮ್ಮಲ್ಲಿ ಹುಡುಗ ನಿಂತ್ಕೊಂಡು ಪ್ರಶ್ನೆ ಕೇಳಿದ್ದ, ನೀವ್ಯಾಕೆ ಭಗವಂತ CD ಪ್ಲೇಯರ್ ಆಗಿ ಬರಬೇಕು ಅಂತ ತಿಳ್ಕೊಳ್ತೀರಾ? CD ಪ್ಲೇಯರ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತಂದ್ರೆ ಆ CD ಪ್ಲೇಯರ್ ಕಂಪನಿ ಓನರು ಕೆಲಸ ಮಾಡೋಂಥರ ಬಂದು ಸರಿಯಾಗಿ ರಿಪೇರಿ ಮಾಡಿ ಹಿಂಗ್ ಮಾಡಪ್ಪ ಅಂತ ಹೇಳ್ಕೊಡ್ಲಿಕ್ಕಾಗಲ್ವಾ? ಅವನೇ CD ಪ್ಲೇಯರ್ ಆಗಿ ಬರಬೇಕು ಅಂತ ಕೇಳಿದ ಕೂಡಲೇ ಪ್ರಶ್ನೆ ಕೇಳಿದವನಿಗೆ ಉತ್ತರನೇ ಇಲ್ಲ. ನಾವೆಲ್ಲ ಭಗವಂತನನ್ನು ಕಂಡಿದ್ದು ಆ ರೂಪದಲ್ಲಿ ನಮ್ಮನ್ನು ತಿದ್ಲಿಕ್ಕೋಸ್ಕರ ಬರುವಂತವನು. ತನ್ನ ಸ್ವರೂಪ ತೋರಿಸಿ ನಾನು ಈ ಕಂಪನಿಯ ಓನರ್, ಈ ಇಡೀ ಸೃಷ್ಟಿಯ ಓನರ್ ನಾನೇ. ಆದ್ರೆ ನೀನು ನಾನು ಸೃಷ್ಟಿ ಮಾಡಿರುವಂತ ವ್ಯಕ್ತಿ. ಈಗ ನೀನು ನಾನು ಸೃಷ್ಟಿ ಹೇಗಿರ್ಬೇಕು ಅಂತ ಭಾವಿಸ್ತೀನೋ ಹಾಗೆ ನಡಿಬೇಕು, ಹಾಗೆ ನಡೆದು ನಾನು ತೋರಿಸ್ತೀನಿ ಅಂತ ಒಂದು ಅದ್ಭುತವಾದ ದಾರಿಯಲ್ಲಿ ನಡೆದು ತೋರಿಸಿ ನೀನು ಹೀಗೆ ನಡಿ ಅಂತ ನಮ್ಗೆ ಹೇಳ್ತಾನಲ್ಲ, ಅದಕ್ಕೋಸ್ಕರ ಭಗವಂತ ಅವತಾರ ವ್ಯಕ್ತಿ ಬರ್ತಾನೆ. ಈ ಅವತಾರ ಎತ್ತಿಗೆ ಬೇಕಾದಷ್ಟು ಕಾರಣಗಳಿವೆ. ಅನೇಕ ಬಾರಿ ಅವತಾರ ಸುಮ್ಮನೆ ಬಂದು ಹೋಗುತ್ತೆ, ತೋರಿಸಿ ಹೋಗಿರುತ್ತಷ್ಟೇ. ಚೈತನ್ಯರು ಬಂದಾಗ ಅದೊಂದು ಸಹಜವಾದ ಅವತಾರ. ಭಗವಂತನನ್ನ ಪ್ರೀತಿಸಿದ್ದು, ಭಗವಂತನನ್ನ ತಾನು ಧ್ಯಾನಿಸಿದ್ದು ಸಹಜವಾದ ಅವತಾರ. ಮೀರಾಬಾಯಿ ಭಗವಂತನನ್ನ ತನ್ನವಳಾಗಿಸ್ಕೊಂಡಾಗ ಅಲ್ಲಿ ವಿಶೇಷವಾದ ಕಾರ್ಯವೇ ಆಗಲಿಲ್ಲ. ಆದ್ರೆ ಶಂಕರರು ಅವತಾರವೆತ್ತಿದಾಗ ರಾಷ್ಟ್ರದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಆಯ್ತಲ್ಲ. ಹೀಗೆ ಭಗವಂತನ ಅವತಾರ ಆದಾಗಲೂ ಪ್ರತಿ ಬಾರಿ ಬಹಳ ರೀತಿಯಲ್ಲಿ ಅವತಾರ ಆಗತ್ತಂತೆ.
ನಿತ್ಯ ಅವತಾರ ಅಂತ ಒಂದು ಇರುತ್ತಂತೆ. ನಾವು ಭಗವಂತನನ್ನ ಪ್ರತಿನಿತ್ಯ ಪೂಜಿಸೋ ರೂಪದಲ್ಲೇ ಅವನ ಅವತಾರ ತಾಳ್ತಾನೆ. ನೈಮಿತ್ತಿಕ ಅವತಾರ ಅಂತ ಮತ್ತೊಂದಿರುತ್ತಂತೆ. ಇಲ್ಲಿ ಭಗವಂತ ಯಾವುದೋ ಒಂದು ಕಾರ್ಯಕ್ಕೋಸ್ಕರ, ಒಂದು ನಿಮಿತ್ತಕ್ಕೋಸ್ಕರ ಅವತಾರ ಮಾಡ್ತಾನೆ, ಆ ಕೆಲಸ ಮಾಡಿಟ್ಟು ಹೋಗ್ತಾನೆ. ಇದು ನೈಮಿತ್ತಿಕ ಅವತಾರ. ಹೀಗೆ ಭಗವಂತ ಬೇರೆ ಬೇರೆ ರೂಪದಲ್ಲಿ, ಅರ್ಚನೆಯ ರೂಪದಲ್ಲಿ, ಮತ್ತೊಂದು ರೂಪದಲ್ಲಿ ಅವತಾರ ಮಾಡ್ತಾ ನಮ್ಗೆಲ್ರಿಗೂ ಮಾರ್ಗ ತೋರಿಸ್ತಾನೆ ಅಂತ ಭಾರತದಲ್ಲಿ ಮತ್ತೆ ಮತ್ತೆ ಭಗವಂತ ಅವತಾರ ಎತ್ತಿದ್ದಾನೆ. ಹೀಗೆ ಅವತಾರ ಎತ್ತೋದು ಅವನಿಗೆ ತುಂಬಾ ಇಷ್ಟ ಅಂತ ಸ್ವತಃ ದೇವರು ಹೇಳ್ತಾರೆ, ಗಾಯಂತಿ ದೇವ ಅಖಿಲ ಗೀತಕಾನಿ ಧನ್ಯಾಸ್ತು ಏ ಭಾರತ ಭೂಮಿ ಭಾಗೆ. ಯಾವ ಭೂಭಾಗವನ್ನ ದೇವರುಗಳು ಕೂಡ ಹೊಗಳುತ್ತಾರೋ ಅಂತ ಭೂಭಾಗದಲ್ಲಿ ನೀವೆಲ್ಲ ಹುಟ್ಟಿದೀರಾ ಅಂತ ಒಬ್ಬ ಸುಭಾಷಿತಕಾರ ಹೇಳ್ತಾನೆ. ದೇವರುಗಳು ಹೊಗಳುವಂತ ಭೂಭಾಗ ಇದು. ಇಂಥ ಭೂಭಾಗದ ಕೇಂದ್ರ ಧರ್ಮ ಆಗಿರಬೇಕು ಅಂತ ಭಗವಂತನ ಆಸೆ ಅಂತ. ಯಾವತ್ಯಾವತ್ತು ಈ ಧರ್ಮ ಗ್ಲಾನಿಯಾಗುತ್ತೋ, ಧರ್ಮ ನಾಶ ಆಗುತ್ತೋ, ಅವತ್ತೆಲ್ಲ ಭಗವಂತ ಮತ್ತೆ ಅವತರಿಸ್ತಾನೆ. ಈ ಕೃಷ್ಣ ದ್ವೈಪಾಯನ ಯಾರು ಮುಂದೆ ವ್ಯಾಸನಾಗಿ ಬೆಳಿಲಿಕ್ಕಿದ್ದಾನೋ ಅವನು ಮತ್ತೆ ಧರ್ಮವನ್ನು ಪುನರ್ಸ್ಥಾಪಿಸ್ಲಿಕ್ಕೆ ಅಂತಾನೆ ಅವತರಿಸಿದಂತ ಒಬ್ಬ ಶ್ರೇಷ್ಠ ಮಹಾತ್ಮ. ಶ್ರೀಕೃಷ್ಣನ ಅವತಾರಕ್ಕೆ ಬೇಕಾದಂತ ಎಲ್ಲ ರೂಪುರೇಷೆಗಳನ್ನ ತಯಾರು ಮಾಡಿಟ್ಟು ಶ್ರೀಕೃಷ್ಣನ ಅವತಾರಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಟ್ಟವನು. ಎಂತೆಂಥ ವ್ಯವಸ್ಥೆಗಳ ನಿರ್ಮಾಣ ಆಯಿತು ಅಂತಂದ್ರೆ ಮುಂದಿನ ದಿನಗಳು ನಾನು ಹೇಳ್ತೀನಿ. ಯಾವ್ಯಾವ ರೀತಿ ನಿಯೋಗಿ ಪದ್ಧತಿಯನ್ನ ನಾವು ವೇದಗಳಲ್ಲಿ ಅಳವಡಿಸ್ಕೊಂಡ್ವಿ, ಯಾವ್ಯಾವ ರೀತಿ ಬೇರೆ ಬೇರೆ ಪದ್ಧತಿಗಳನ್ನು ಅಳವಡಿಸ್ಕೋ ಮೂಲಕ ಒಬ್ಬ ಕ್ಷತ್ರಿಯನನ್ನ ಋಷಿಯನ್ನಾಗಿ ಮಾಡಲಾಯಿತು, ಒಬ್ಬ ಋಷಿಯನ್ನ ಕ್ಷತ್ರಿಯನ್ನಾಗಿ ಮಾಡಲಾಯಿತು, ಒಬ್ಬ ಶೂದ್ರ ವ್ಯಕ್ತಿಯನ್ನ ಋಷಿಯನ್ನಾಗಿ ಮಾಡಿ ಎಲ್ಲ ವರ್ಣದ ನೀತಿಯನ್ನ ಛಿದ್ರಗೊಳಿಸಿ ಮತ್ತೊಂದು ಹೊಸ ಪಂಥವನ್ನ ತರಲಾಯಿತು. ಅಥರ್ವಣ ವೇದವನ್ನ ವೇದ ಅಂತಾನೆ ಒಪ್ಕೊಳ್ತಿರ್ಲಿಲ್ಲ ನಾವು. 4ನೇ ವೇದ ವೇದವೇ ಅಲ್ಲ ಅಂತಿತ್ತು. ಆದರೆ ವ್ಯಾಸರು ಎಷ್ಟು ಸುಂದರವಾಗಿ ಮಾರ್ಗದಲ್ಲಿ ಬಂದು ಅಥರ್ವಣ ವೇದ 4ನೇ ವೇದ ಅಂತ ಹೇಳಿ ಅಥರ್ವಣ ವೇದದ ಮೂಲ ಪುರುಷನನ್ನು ಕೂರಿಸ್ಕೊಂಡು ಒಂದು ವಿಸ್ತೃತವಾದ ಹೋಮ ಮಾಡಿದ್ರು ಅಂತಂದ್ರೆ ಇಡೀ ದೇಶ ಜಾಗೃತವಾಗಿ ನಿಂತುಕೊಳ್ತು, ಇಡೀ ದೇಶ ಮತ್ತೆ ಒಂದಾಯ್ತು. ಈ ರೀತಿ ಪದೇ ಪದೇ ಈ ದೇಶವನ್ನ ಸರಿಪಡಿಸುವಂತ ಕೆಲಸವನ್ನ ಮಹಾಪುರುಷರು ಮಾಡಿದ್ದಾರೆ. ಅಂತ ಮಹಾಪುರುಷರಲ್ಲಿ ವ್ಯಾಸರು ಒಬ್ರು. ಬರಲಿರೋ ದಿನಗಳಲ್ಲಿ ವ್ಯಾಸರ ಬಗ್ಗೆ ನಾವು ಹೆಚ್ಚಿಗೆ ತಿಳ್ಕೊಳ್ತಾ ಕೃಷ್ಣಾವತಾರಕ್ಕೆ ಕಾಲಿಡೋಣ. ಕೃಷ್ಣನ ಲೀಲೆಗಳನ್ನ ಅರ್ಥ ಮಾಡ್ಕೊಳ್ತಾ ಆ ಲೀಲೆಗೂ ಭಾರತಕ್ಕೂ ಇರೋ ಸಂಬಂಧವನ್ನ ತಿಳ್ಕೊಳ್ತಾ ನಾವು ಈ ಭಾರತದ ಬಗ್ಗೆ ಹೆಚ್ಚಿನ ಪ್ರೀತಿ ಬೆಳೆಸ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ನಿಮ್ಗೆಲ್ರಿಗೂ ಒಂದೇ ನಮಸ್ಕಾರ.